ಈ ದಿವಸಗಳಲ್ಲಿ ಬಹಳಷ್ಟು ಅಹಿತಕರ ವಿಷಯಗಳು ಘಟಿಸ್ತಾ ಇವೆ ಎಂಬುದು ಎಲ್ಲರಿಗೂ ತಿಳಿದಂತ ಮಾತು. ನಾವು ನೆನೆಸಿದಂತ ರೀತಿಯಲ್ಲಿ ಕೆಲಸ ವಿಷಯಗಳು ಆಗ್ತಾ ಇವೆ. ಸೈತಾನು ತನ್ನ ಕೆಲಸವನ್ನ ಜೋರಾಗಿ ನಡೆಸುತ್ತಿದ್ದಾನೆ. ದೇವರ ಆಜ್ಞೆಗೆ ವಿರುದ್ಧವಾದ ಕಾರ್ಯಗಳನ್ನ ಆತನು ಮಾಡ್ತಾ ಇದ್ದಾನೆ. ಸಭೆಗಳನ್ನ ಆತನು ಬಹಳಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ತೊಂದರೆಗೊಳಪಡಿಸ್ತಾ ಇದ್ದಾನೆ. ಕ್ರೈಸ್ತರನ್ನ ಬಹಳಷ್ಟು ತೊಂದರೆಗೊಳಪಡಿಸ್ತಾ ಇದ್ದಾನೆ. ಹೀಗಿರುವಂತಹ ಸಂದರ್ಭದಲ್ಲಿ ನಾವು ಈ ಕ್ರೈಸ್ತರು ಎಂಬಂಥ ಒಂದು ಹೆಸರಿನ ಅರ್ಥ ಮತ್ತು ಮಹತ್ವ ಏನೆಂಬುದನ್ನ ಕಂಡುಕೊಳ್ಳುವಂಥದ್ರ ಅವಶ್ಯಕತೆ ಇದೆ ಅಂತ ಹೇಳಿ ದೇವರು ನನಗೆ ತೋರಿಸಿಕೊಟ್ಟ ಕಾರಣ ದೇವರ ವಾಕ್ಯದ ಆಧಾರದಿಂದ ಈ ಹೊತ್ತು ನಿಮಗೆ ಸತ್ಯವೇದದಿಂದ ಈ ವಿಷಯಗಳನ್ನ ತಿಳಿಸಿ ಉತ್ತೇಜಿಸಲಿಕ್ಕೆ ಪ್ರಯತ್ನಿಸ್ತೇನೆ. ದೇವರು ತನ್ನ ಆತ್ಮನ ಸಹಾಯವನ್ನ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಕ್ರೈಸ್ತರು ಇಡೀ ಹೊಸ ಒಡಂಬಡಿಕೆಯ ಪುಸ್ತಕ ಓದುವಾಗ 27 ಪುಸ್ತಕಗಳಿವೆ. ಅದರಲ್ಲಿ 27 ಪುಸ್ತಕಗಳನ್ನ ಓದ್ರಿ, ಎಷ್ಟು ಸಲ ಬರ್ತದೆ ಅಂತ ಹೇಳಿ ನೀವು ಅಭ್ಯಾಸಿಸಿದ್ರೆ ಅಥವಾ ಪರೀಕ್ಷಿಸಿದ್ರೆ ಅಥವಾ ಕಂಡುಕೊಂಡ್ರೆ ಅದು ಕೇವಲ 3 ಸಾರಿ ಬರ್ತದೆ. ಓನ್ಲಿ 3 times ದ ವರ್ಡ್ ಕ್ರಿಶ್ಚಿಯನ್ಸ್ ಇಂಗ್ಲಿಷ್ ನಲ್ಲಿ, ಕ್ರೈಸ್ತರು ಕನ್ನಡದಲ್ಲಿ. ಆಶ್ಚರ್ಯ ಆಗ್ಬೋದು ನಮಗ. ಸತ್ಯವೇದ ಅದರಲ್ಲಿಯೂ ಸಹ ಹೊಸ ಒಡಂಬಡಿಕೆ, ಅದರಲ್ಲಿ ಕರ್ತನಾದ ಯೇಸು ಕ್ರಿಸ್ತರ ಹೆಸರು ಎಷ್ಟೋ ಸಲ ಬರ್ತದೆ, ಆದ್ರೆ ಕ್ರೈಸ್ತರ ಹೆಸರು ಮಾತ್ರ 3 ಸಾರಿ ಬರ್ತದೆ ಎಂಬುದಾಗಿ ನಾವು ನೋಡುವಾಗ ನಮಗೆ ಬಹಳಷ್ಟು ವಿಚಿತ್ರ ಅನ್ಸ್ಬೋದು, ಸೋಜಿಗವಾಗಬಹುದು, ವಿಸ್ಮಯ ಕೂಡ. ಆದ ಕಾರಣ ನಾವು ಈ ವಿಷಯವನ್ನ ಸ್ವಲ್ಪ ನೋಡೋಣ. ಹಾಗಾದ್ರೆ ಕ್ರೈಸ್ತರು ಅಂತ ಹೇಳಿ ಅನಿಸ್ಕೊಳ್ಳೋದಕ್ಕಿಂತ ಮುಂಚೆ ಅವರಿಗೆ ಯಾವ ಹೆಸರಿತ್ತು ಎಂಬುದು ನಾವು ತಿಳ್ಕೊಳ್ಬೇಕು. ನೀವು 11ನೇ ಅಧ್ಯಾಯ, ಈಗಾಗಲೇ ಸಹೋದರಿಯವರು 12ನೇ ಅಧ್ಯಾಯ ಓದಿದ್ರು. 9ನೇ ಅಧ್ಯಾಯಕ್ಕ ನೀವು ಬಂದ್ರೆ ಅಲ್ಲಿ ಪೌಲನು ತನ್ನ ಒಂದು ರಕ್ಷಣೆಯ ಅನುಭವವನ್ನ ಬರೀತಾನೆ. ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತರನ್ನ ತನ್ನ ಸ್ವಂತ ರಕ್ಷಕರನ್ನಾಗಿ ಸ್ವೀಕರಿಸಿಕೊಂಡು ರಕ್ಷಣೆ ಹೊಂದಿ ನಿತ್ಯ ಜೀವವನ್ನು ಪಡ್ಕೊಂಡನು, ಪೂರ್ಣ ಬದಲಾಯಿಸಲ್ಪಟ್ಟಂತಹ ಜೀವಿತವನ್ನ ತನ್ನ ಜೀವನದಲ್ಲಿ ಹೊಂದಿಕೊಂಡನು ಎಂಬಂತಹ ವಿಷಯ 9ನೇ ಅಧ್ಯಾಯದಲ್ಲಿ ನಮ್ಗ ತಿಳಿಯುತ್ತದೆ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಒಂದು ವಚನ ನೋಡೋಣ. 2ನೇ ವಚನ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರಗಳಿಗೆ ನೀವು ಕಾಗದವನ್ನ ಕೊಡಬೇಕು ಎಂದು ಅವರನ್ನ ಬೇಡಿಕೊಂಡನು ಅಂತ ಹೇಳ್ತದೆ. ಹಾಗಾದ್ರೆ ಕ್ರೈಸ್ತರನ್ನು ಹಿಡಿದು ಬೇಡಿ ಹಾಕಬೇಕು ಅಥವಾ ಅವರಿಗೆ ಸನ್ಮಾನ ಒಳಗೆ ಹಾಕ್ಬೇಕು ಅಂತ ಹೇಳಿ ಇಲ್ಲಿ ಹೇಳಲ್ಪಟ್ಟಿಲ್ಲ. ಆದ್ರೆ ಏನ್ ಹೇಳಲಾಗಿದೆ ನೋಡ್ರಿ, ಆ ಮಾರ್ಗವನ್ನು ಹಿಡಿದವರು ಅಂತ ಹೇಳಿದೆ. ಅಂದ್ರೆ ಕ್ರೈಸ್ತರು ಎಂಬ ಹೆಸರು ಬರೋದಕ್ಕಿಂತ ಮುಂಚಿತವಾಗಿ ಅವರನ್ನ ಯಾವ ಹೆಸರಿನಿಂದ ಕರೀತಿದ್ರು ಎಂಬುದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದೇನಂತಂದ್ರೆ ಆ ಮಾರ್ಗವನ್ನು ಹಿಡಿದವರು. ಆ ಮಾರ್ಗವನ್ನು ಹಿಡಿದವರು ಅಂತ ಹೇಳಿ ಯಾಕೆ ಬಂತು ಅಂತ ಹೇಳಿ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ ನೀವು ನೋಡಿದ್ರೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಹಾಗಾದ್ರೆ ಮಾರ್ಗ ಯಾರಾಗಿದ್ದಾರೆ? ಯೇಸು ಸ್ವಾಮಿ. ಇಲ್ಲಿ ಪೌಲನು ಏನ್ ಮಾಡ್ತಾ ಇದ್ದಾನೆ? ಆ ಮಾರ್ಗವನ್ನು ಹಿಡಿದವರು ಅಂದ್ರೆ
ಯೇಸು ಸ್ವಾಮಿಯನ್ನ ಹಿಂಬಾಲಿಸುವವರು ಅಂತೇಳಿ ಅದರ ಅರ್ಥ ಸ್ಪಷ್ಟವಾಗಿ ನಮಗೆ ಇಲ್ಲಿ ಕಂಡು ಬರ್ತದೆ. ಯೇಸು ಸ್ವಾಮಿಯನ್ನ ಹಿಂಬಾಲಿಸುವವರು, ಆತನ ಮಾರ್ಗವನ್ನ, ಅಂದ್ರೆ ಆತನೇ ಮಾರ್ಗ ಆಗಿರುವಾಗ ಆ ಮಾರ್ಗ ಯಾರು? ಯೇಸು ಸ್ವಾಮಿ. ನಾನೇ ಮಾರ್ಗ ಅಂತ ಹೇಳಿದಾಗ ಆ ಮಾರ್ಗ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತ ಜನರನ್ನ ಹಿಡಿದುಕೊಂಡು ಬೇಡಿ ಹಾಕಿ ಸೆರೆಮನೆಯೊಳಗೆ ಚೆಲ್ಲಬೇಕು ಎಸೆಯಬೇಕು ಎಂಬಂತಹ ಒಂದು ವಿಚಾರ ಪೌಲಂದಾಗಿತ್ತು ಎಂಬುದಾಗಿ ಆ ಭಾಗ ನಮಗೆ ತಿಳಿಸ್ತದೆ. ಆದ ಕಾರಣ ಕ್ರೈಸ್ತರಿಗೆ ಮೊದಲು ಏನು ಕರೀತಾ ಇದ್ರು ಅಂತಂದ್ರೆ, ಅವರಿಗೆ ಆ ಮಾರ್ಗವನ್ನ ಹಿಡಿದಂತ ಜನರು ಎಂಬುದಾಗಿ ಕರೀತಿದ್ರು ಎಂಬುದಾಗಿ ನಮಗ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬಂತು. ಆದಿಸಭೆಯಲ್ಲಿ ಸಹ ಇಂತಹ ವಿಷಯಗಳು ನಮಗ ಕಂಡು ಬರ್ತವೆ. ಅಂದ್ರೆ ಈಗ ಯಾವ ರೀತಿಯಾಗಿ ನಡೆದಿವೆ, ಸಾಧಾರಣ 2000 ವರ್ಷಗಳಾದ ಮೇಲೆ ಸಹ ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಸೌಲನಾಗಿದ್ದ, ಮೊದಲಿಗೆ ಸೌಲನು ಯಾವ ರೀತಿಯಾಗಿ ಜನರನ್ನ ಬೇಡಿ ಹಾಕಿಸಿ ಸೆರೆಮನೆಯೊಳಗೆ ತಲ್ಲಬೇಕು ಎಂಬಂತ ಕೆಲಸ ಮಾಡ್ತಿದ್ದ, ಅಂಥ ವಿಷಯಗಳು ಈಗಲೂ ಸಹ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇವೆ. ಎಂಥ ಒಂದು ವಿಚಿತ್ರ ಇಲ್ಲಿ ನಮಗ ಈ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಹೊಸದೇನಲ್ಲ, ಆದ್ರೆ ಆಗಿನ ಕಾಲದಲ್ಲಿ ಸಹ ಇತ್ತು ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ವಿ ಶುಡ್ ಬಿ ಆಲ್ವೇಸ್ ಅವೇರ್ ಆಫ್ ದಿಸ್ ಫ್ಯಾಕ್ಟ್. ಆದಿಸಭೆಯಲ್ಲಿ ಸಹ ಇಂಥ ವಿಷಯ ಇದ್ದು, ಅವರೇನು ಹೊರತಾಗಿರ್ಲಿಲ್ಲ. ಅವರ ಜೀವನ ಅಷ್ಟು ಸುರಕ್ಷಿತವಾಗಿತ್ತು ಅಂತ ಹೇಳಿ ತಿಳ್ಕೊಳ್ಬೇಡ್ರಿ. ಯೇಸು ಸ್ವಾಮಿಯನ್ನ ನಂಬಿದವರು, ಯೇಸು ಸ್ವಾಮಿಯ ಮಾರ್ಗವನ್ನು ಹಿಡಿದವರು, ಅವರಿಗೆ ಬಹಳಷ್ಟು ತೊಂದರೆಗಳಿದ್ದವು, ಕಷ್ಟಗಳಿದ್ದವು, ಹಿಂಸೆಗಳಿದ್ದವು, ತೊಂದರೆಗಳಿದ್ದವು ಎಂಬುದನ್ನ ಈ ಭಾಗ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ. ಈವನ್ ದೇ ವರ್ ಪುಟ್ ಇನ್ ದ ಜೈಲಿಗೂ ಸಹ ಅವರು ಹಾಕಲ್ಪಡ್ತಾ ಇದ್ರು ಎಂಬಂತ ವಿಷಯ ಸಹ ನಾವು ಈಗ ನೋಡಿದ್ದೇವೆ. ಹೀಗಿರುವಾಗ ನಾವು ಈ ದಿವಸಗಳಲ್ಲಿ ಏನ್ ನಡೀತಾ ಇದೆ ಅದರ ಬಗ್ಗೆ ನಾವು ಹೆಚ್ಚು ಕಳವಳ ಪಡುವುದರ ಅವಶ್ಯಕತೆ ಇಲ್ಲ ಎಂಬುದನ್ನ ಮೊದಲೇದಾಗಿ ನಾನು ನಿಮಗೆ ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ಈ ದಿವಸಗಳಲ್ಲಿ ಇಂಥ ವಿಷಯಗಳಾಗ್ತಾ ಇದೆಯಲ್ಲ ಎಂಬಂತ ಒಂದು ವಿಷಯವನ್ನ ಮುಂದಿಟ್ಟುಕೊಂಡು ನಾವು ಅಂಜುವಂತದ್ರ ಅವಶ್ಯಕತೆ ಇಲ್ಲ, ಭಯ ಪಡುವಂತದ್ರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆದಿಸಭೆಯಲ್ಲೂ ಸಹ ಇಂತಹ ವಿಷಯಗಳು ಆಗ್ತಾ ಇದ್ವು ಮತ್ತು ಅವರು ಅದನ್ನು ಯಾವ ರೀತಿಯಾಗಿ ಫೇಸ್ ಮಾಡಿ ಜಯಿಸಿ ಅವರು ಕರ್ತನಾದ ಯೇಸು ಕ್ರಿಸ್ತರ ಸಾಕ್ಷಿಗಳಾಗಿ ಬದುಕಿದ್ರು ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಓಕೆ, ಮುಂದೆ ನಾವು ನೋಡುವಾಗ ಈ ಒಂದು ಸಭೆ ಯಾವ ರೀತಿಯಾಗಿ ಬೆಳೆಯಿತು ಎಂಬುದನ್ನ ಅಪೊಸ್ತಲರ ಕೃತ್ಯದಲ್ಲಿ ಸ್ಪಷ್ಟವಾಗಿ ನಾವು ಓದ್ತೇವೆ. ಯೇಸು ಸ್ವಾಮಿಯವರ ಕಾಲದಲ್ಲಿ ಅವರು 12 ಜನರನ್ನ ಆರಿಸಿಕೊಂಡ್ರು. ಆಮೇಲೆ 12 ಅಪೊಸ್ತಲರಾದವರು, ಆಮೇಲೆ 70 ಜನರು ಸಹ ಯೇಸು ಸ್ವಾಮಿಯವರು ಆರಿಸಿಕೊಂಡಂತಹ ಜನರು ಆಗಿದ್ರು. ಮುಂದೆ ಪಂಚಾಶತ್ತಮ ದಿವಸದಲ್ಲಿ 3000 ಜನರು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಪಡೆದುಕೊಂಡು ಮಾಡಿಸಿಕೊಂಡು ಅವರು ಕ್ರೈಸ್ತ ಸಭೆಗೆ ಸೇರಿಕೊಂಡ್ರು ಎಂಬಂತಹ ಉಲ್ಲೇಖ ಸಹ ನಾವು ಅಪೊಸ್ತಲರ ಕೃತ್ಯದಲ್ಲಿ ಓದುತ್ತೇವೆ. ಹೀಗಿರುವಾಗ ಮತ್ತೆ ನಾವೇನ್ ನೋಡ್ತೀವಿ ಅಂತಂದ್ರೆ, ದಿನಾಲೂ ಕರ್ತನು ಅವರನ್ನ ಹೊಸ ವಿಶ್ವಾಸಿಗಳನ್ನ, ಹೊಸ ಕ್ರೈಸ್ತರನ್ನ, ನಿಜ ಕ್ರೈಸ್ತರನ್ನ ಸೇರಿಸ್ತಾ ಇದ್ರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಅಂದ್ರೆ ಸಭೆ ಯಾವ ರೀತಿಯಾಗಿ ಬೆಳೀತಾ ಹೋಯ್ತು, ಇಷ್ಟೆಲ್ಲ ನಡೆದಿದ್ರು ಕೂಡ, ಇಷ್ಟೆಲ್ಲ ಒಂದು ಭಯದ ವಾತಾವರಣವಿದ್ರೂ ಕೂಡ, ಇಷ್ಟೆಲ್ಲ ಹಿಂಸೆ ಕಷ್ಟ ತೊಂದರೆಗಳು ಇದ್ರೂ ಕೂಡ ಸಭೆ ಬೆಳೀತಾ ಹೋಯ್ತು ಎಂಬುದನ್ನ ನಮಗೆ ಅಪೊಸ್ತಲರ ಕೃತ್ಯ ತಿಳಿಸ್ಕೊಡ್ತದೆ. ಹೀಗಿರುವಾಗ ನಾವು ಯಾಕೆ ಭಯ ಪಡಬೇಕು ಎಂಬಂತಹದರ ವಿಷಯ ಇವತ್ತು ನಮ್ಮ ಮುಂದೆ ಉಂಟು. ಎಷ್ಟೋ ಜನರು ಈ ದಿವಸಗಳಲ್ಲಿ ಕ್ರೈಸ್ತತ್ವ ಅಥವಾ ಕ್ರಿಶ್ಚಿಯಾನಿಟಿ ಅಂತಂದ್ರೆ ಇಟ್ ಈಸ್ ಪ್ರಾಸ್ಪ್ಯಾರಿಟಿ ಎಂಬುದಾಗಿ, ಅಂದ್ರೆ ಬಹಳ ಸಮೃದ್ಧಿಯ ಒಂದು ವಿಷಯವನ್ನ ಈ ದಿವಸಗಳಲ್ಲಿ ಎಷ್ಟೋ ಬೋಧಕರು ಹೇಳ್ತಾ ಹೋಗ್ತಾರೆ. ಆದರೆ ಒಂದು ವಿಷಯದ ಬಗ್ಗೆ ನಾವು ಎಚ್ಚರವಾಗಿರ್ಬೇಕು ಯಾವಾಗಲೂ. ಕರ್ತನಾದ ಯೇಸು ಕ್ರಿಸ್ತರಲ್ಲಿ ನಮಗೆ ಎಲ್ಲಾ ಒಳ್ಳೆಯ ಆಶೀರ್ವಾದಗಳು ಇವೆ, ಆದರೆ
ಹಿಂಸೆಯೂ ಸಹ ಇದೆ ಎಂಬುದನ್ನ ಯೇಸು ಸ್ವಾಮಿಯವರು ಸಹ ಹೇಳ್ತಾರೆ. ಇವೆಲ್ಲವುಗಳ ಕೂಡ ಹಿಂಸೆಯೂ ಸಹ ನಿಮಗೆ ಇದೆ ಎಂಬುದನ್ನ ಅವರು ಸ್ವಾರ್ಥಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ನಾವು ಮರೆತರೆ ಬಹಳಷ್ಟು ತೊಂದರೆಗೊಳಗಾಗ್ತದೆ. ಹೀಗಿರುವಾಗ ಆತ್ಮೀಯ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಬರೀ ಒಂದೇ ಭಾಗ ನಾವು ನೋಡಿದ್ರೆ ಆಗುದಿಲ್ಲ, ಆದ್ರೆ ಎರಡೂ ಭಾಗಗಳನ್ನ ನಾವು ನೋಡಿ ತಿಳ್ಕೊಂಡು ಅದ್ರ ಪ್ರಕಾರ ನಡೆಯುವಂತದ್ರ ಅವಶ್ಯಕತೆ ಇದೆ. ಒಳ್ಳೆಯ ವಿಷಯಗಳು ಬಹಳಷ್ಟು ಇವೆ, ಆದ್ರೆ ಅದ್ರ ಕೂಡ ತೊಂದರೆಯೂ ಸಹ, ಕಷ್ಟಗಳು ಸಹ, ಹಿಂಸೆಗಳು ಸಹ ಇವೆ ಎಂಬುದನ್ನ ನಮಗೆ ದೇವರ ವಾಕ್ಯ ತಿಳಿಸಿಕೊಡ್ತದೆ. ಹೀಗಿರುವಾಗ ಈ ಎಲ್ಲಾ ವಿಷಯಗಳು ಆಗ್ತಾ ಇವೆ ಅಂತ ಹೇಳಿ ನಾವು ಧೈರ್ಯ ಕೆಡದೆ, ನಾವು ಯಾವ ರೀತಿಯಾಗಿ ನಮ್ಮ ಸಾಕ್ಷಿಯನ್ನ ಬಲವಾಗಿಟ್ಟುಕೊಂಡು, ನಮ್ಮ ನಂಬಿಕೆಯನ್ನ ಬಲವಾಗಿಟ್ಟುಕೊಂಡು ಉತ್ತೇಜಿಸಲ್ಪಟ್ಟವರಾಗಿ ದೇವರ ವಾಕ್ಯದಿಂದ, ದೇವರ ವಾಕ್ಯದ ಧ್ಯಾನದಿಂದ, ಪ್ರಾರ್ಥನೆಯ ಜೀವಿತದಿಂದ, ಸಾಕ್ಷಿಯ ಬದುಕಿನಿಂದ ನಾವು ಮುಂದೆ ಹೋಗುವಂತದ್ರ ಅವಶ್ಯಕತೆ ಈ ದಿವಸಗಳಲ್ಲಿ ಉಂಟು ಎಂಬುದನ್ನ ಈ ಭಾಗದಲ್ಲಿ ನಾವು ಕಂಡುಕೊಳ್ತೇವೆ. ಹೀಗಿರುವಾಗ ಆತ್ಮಗಳು ಬಹಳಷ್ಟು ಹೆಚ್ಚಾದವು. ಮುಂದೆ ನಾವು ಈಗಾಗಲೇ ಸಹೋದರಿಯವರು ಓದಂತ ಭಾಗದಲ್ಲಿ ನಾವು ನೋಡ್ತೀವಿ, 11ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಏನಾಯ್ತು ಅಂತಂದ್ರೆ, ಯೆರೂಸಲೇಮಿನಲ್ಲಿ ಹಿಂಸೆ ಆದಾಗ ಬಹಳಷ್ಟು ಜನರು ಚದರಿ ಹೋದ್ರಂತ. ಯಾಕೆ ಅಂತಂದ್ರೆ ತಪ್ಪಿಸ್ಕೊಳ್ಳುವುದಕ್ಕಾಗಿ. ಹಿಂಸೆ ಯೆರೂಸಲೇಮಿನಲ್ಲಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಕಷ್ಟ ಬರ್ತಾ ಇದೆ ಅಂತ ಹೇಳಿ ಜನ ಏನ್ ಮಾಡಿದ್ರು ಅಂತಂದ್ರೆ, ಯೆರೂಸಲೇಮ್ ಊರನ್ನ ಬಿಟ್ಟು ಬೇರೆ ಬೇರೆ ಸ್ಥಳಗಳಿಗೆ ಅವರು ಹೋದ್ರು. ನೋಡ್ರಿ, ಯೇಸು ಸ್ವಾಮಿಯವರು ಸಹ ಅದನ್ನೇ ಹೇಳಿದ್ದಾರೆ. ಏನಂತ ಹೇಳಿ, ಯೆರೂಸಲೇಮಲ್ಲಿ, ಯೂದಾಯ, ಸಮಾರ್ಯ ಸೀಮೆಗಳಲ್ಲಿ, ಆಮೇಲೆ ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಸ್ವಾರ್ಥಿಯನ್ನ ಸಾರಿರಿ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ಕಡೆಗೆ ಹೋಗ್ಬೇಕಾದ್ರ ಅವಶ್ಯಕತೆ ಇದೆ. ಮತ್ತು ಇಲ್ಲಿ ಆತ್ಮಗಳು ಸಹ ಚದರಿಸಲ್ಪಟ್ಟು ಬೇರೆ ಬೇರೆ ಕಡೆಗೆ ಹೋದವು ಎಂಬುದನ್ನ ಈ ಭಾಗದಲ್ಲಿ ನಾವು ಕಂಡುಕೊಳ್ತೇವೆ. ಹೀಗಿರುವಾಗ ಅವರು ಯೆರೂಸಲೇಮ್ ಬಿಟ್ಟು ಅಂತ್ಯೋಕ್ಯ ಎಂಬಂತಹ ಒಂದು ಸ್ಥಳಕ್ಕೆ ಹೋದರು. ಅದು ಹೆಚ್ಚಿನ ಜನರು ಅಲ್ಲಿ ಗ್ರೀಕರಿದ್ರಂತೆ. ಗ್ರೀಕ್ ಪೀಪಲ್ ವೇರ್ ದೇರ್, ಪೀಪಲ್ ಆಫ್ ಗ್ರೀಸ್. ಗ್ರೀಸ್ ದೇಶಕ್ಕೆ ಸಂಬಂಧಿಸಿದಂತ ಗ್ರೀಕ್ ಭಾಷೆನಾಡ್ತಕ್ಕಂತ ಜನರು ಅಲ್ಲಿ ಹೆಚ್ಚಾಗಿ ಇದ್ರು ಎಂಬುದಾಗಿ ಆ ಭಾಗ ನಮಗೆ ತಿಳಿಸ್ಕೊಡ್ತದೆ. ಅವರೆಲ್ಲರೂ ಚದರಿ ಹೋದ ಕ್ರೈಸ್ತರು ಒಟ್ಟಾಗಿ ಅಲ್ಲಿ ಸೇರ್ಲಿಕ್ಕೆ ಶುರು ಮಾಡಿದ್ರು. ಬಹಳಷ್ಟು ಜನರು ಅಲ್ಲಿ ಸೇರ್ಲಿಕ್ಕೆ ಶುರು ಮಾಡಿದ್ರು ಎಂಬುದಾಗಿ ಈ ಭಾಗ ನಮಗೆ ತಿಳಿಸ್ತದೆ. ಕರ್ತನ ಹಸ್ತವು ಅವರಿಗೆ ಸಹಾಯವಾದದ್ರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡ್ರು ಎಂಬುದಾಗಿ 21ನೇ ವಚನ ನಮಗೆ ತಿಳಿಸ್ತದೆ. ನೋಡ್ರಿ, ಬಹಳ ಜನ ಸೇರಿದ್ರಂತ. ಚದರಿದವರು ಸ್ವಲ್ಪ, ಆದ್ರೆ ಸೇರಿದವರು ಬಹಳ. ಅಂದ್ರೆ ಹೊಸದಾಗಿಯೂ ಸಹ ಅಲ್ಲಿ ರಕ್ಷಣೆ ಹೊಂದಿದಿ ಅಲ್ಲಿ ಸಭೆಗಳಿಗೆ ಸೇರ್ತಾ ಇದ್ರು ಎಂಬುದನ್ನ ಈ ಭಾಗ ನಮಗೆ ಸ್ಪಷ್ಟೀಕರಿಸ್ತದೆ. ಹೀಗಿರುವಾಗ ಏನಾಯ್ತಂತಂದ್ರೆ, ಅಲ್ಲಿ ಈ ಜನರನ್ನ ನೋಡಿಕೊಳ್ಳಿಕ್ಕೆ ಅಥವಾ ಅವರ ಆತ್ಮೀಯ ಒಂದು ಅಭಿವೃದ್ಧಿಗೋಸ್ಕರವಾಗಿ, ಆತ್ಮೀಯ ಬೆಳವಣಿಗೆಗೋಸ್ಕರವಾಗಿ ಅವರು ಏನ್ ಮಾಡ್ಬೇಕಾಯ್ತಂತಂದ್ರೆ, ಬಾರ್ನಬಸ್ನನ್ನ ಕಳಿಸ್ಕೊಡ್ತಾರೆ. ಬಾರ್ನಬಸ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ಇಸ್ ಅ ಸನ್ ಆಫ್ ಕಂಫರ್ಟ್, ಕನ್ಸೋಲೇಷನ್ ಎಂಬುದಾಗಿ ಅವನ ಹೆಸರಿನ ಅರ್ಥ. ಮತ್ತೆ ಅವನು ನಿಜವಾಗಿಯೂ ಹಾಗಿದ್ದ ಅಂತ ಹೇಳಿ ನಾನು ಹಿಂದಿನ ಅಭ್ಯಾಸದಲ್ಲಿ ಇದ್ರ ಬಗ್ಗೆ ಹೇಳಿದ್ದೇನೆ, ನಾನು ಹೆಚ್ಚು ವಿವರಿಸುವುದಿಲ್ಲ. ಅವನು ಬಹಳ ಒಳ್ಳೆಯ ಮನುಷ್ಯ, ಬಹಳ ಒಂದು ಉತ್ತೇಜಿಸುವಂತಹ ಮನುಷ್ಯ, ಬಹಳ ಆದರಣೆ ಕೊಡುವಂತಹ ಮನುಷ್ಯ, ವಿಶ್ವಾಸಿಗಳನ್ನ ಎತ್ತಿ ಹಿಡಿಯುವಂತಹ ಮನುಷ್ಯ ಆಗಿದ್ದ. ಪೌಲನನ್ನು ಸಹ ಅವನು ಎತ್ತಿ ಹಿಡಿದು ಅವನನ್ನ ಮೇಲೆ ತಂದಂತಹ ಒಬ್ಬ ವ್ಯಕ್ತಿ ಬಾರ್ನಬಸ್ ಎಂಬುದಾಗಿ ನಮಗೆ ತಿಳಿದಿದೆ. 9ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಓದ್ತೇವೆ ನಾವು. ಇನ್ನೊಮ್ಮೆ ನೀವು ಓದಿದ್ರೆ ಇನ್ನೂ ಹೆಚ್ಚಿನ ತಿಳುವಳಿಕೆ ನಿಮಗೆ ಬರ್ತದೆ. ಹೀಗಿರುವಾಗ ಬಾರ್ನಬಸ್ ಅಲ್ಲಿ ಹೋದ್ಮೇಲೆ ನೋಡ್ದ, ಬಹಳ ಕ್ರೈಸ್ತರಿದ್ದಾರೆ, ಇವರಿಗೆ ನಾನು ಯಾವ ರೀತಿಯಾಗಿ ಸತ್ಯವೇದ ಅಭ್ಯಾಸ ಮಾಡಿಸ್ಬೇಕು ಎಂಬಂತ ಒಂದು ವಿಚಾರ ಅವನಿಗೆ ಬಂತು. ಆಗ ಅವನೇನ್ ಮಾಡ್ತಾನ ಅಂತಂದ್ರೆ, ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಹಿ ವಾಸ್ ಅ ವೆರಿ ಆಕ್ಟಿವ್ ಮ್ಯಾನ್. ಅವನು ಬಹಳ ಕ್ರಿಯಾಶೀಲ ವ್ಯಕ್ತಿ ಆಗಿದ್ದ. ಅವನು ಏನು ವಿಚಾರ ಮಾಡ್ದ ಅಂತಂದ್ರೆ, ಐ ಮಸ್ಟ್ ಬ್ರಿಂಗ್ ಸಂಬಡಿ ಹೂ ಕ್ಯಾನ್ ಟೀಚ್ ಅಂಡ್ ಪ್ರೀಚ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನ ಬೋಧಿಸಬೇಕು, ಕಲಿಸಬೇಕು ಅಂತ ಒಬ್ಬ ವ್ಯಕ್ತಿಯನ್ನ ನಾನು ಕರ್ಕೊಂಡು ಬರಬೇಕು ಎಂಬಂತ ಒಂದು ನಿರ್ಧಾರವನ್ನ ಪ್ರಾರ್ಥನಾ ಪೂರ್ವಕವಾಗಿ ಆತನು ಮಾಡಿ, ಯಾರನ್ನ ಆತನು ಕಂಡುಕೊಳ್ತಾನೆ ಅಂತಂದ್ರೆ, ಸೌಲನು, ಅಂದ್ರೆ ಪೌಲನಾದಂತ ಸೌಲನ್ನೇ ಮೊದಲಿಗಿದ್ದ, ಆಮೇಲೆ ಪೌಲನಾದ. ಆ ಪೌಲನೇ ಇದಕ್ಕೆ ಯೋಗ್ಯ ವ್ಯಕ್ತಿ, ಅವನನ್ನ ನಾನು ಕರ್ಕೊಂಡು ಬಂದು ಇಲ್ಲಿ ಇವರೆಲ್ಲರಿಗೆ ದೇವರ ವಾಕ್ಯದ ಅಭ್ಯಾಸ ಮಾಡಿಸ್ಬೇಕು ಎಂಬಂತಹ ಒಂದು ವಿಚಾರವನ್ನ ದೇವರಾತ್ಮನ ಸಹಾಯದಿಂದ ಹೊಂದಿದವನಾಗಿ ಅವನು ಏನ್ ಮಾಡ್ದ ಅಂತಂದ್ರೆ,
ಪೌಲನಿದ್ದಲ್ಲಿಗೆ ಹೋದ. ಪೌಲ ಎಲ್ಲಿದ್ದ? ತಾರ್ಸದಲ್ಲಿದ್ದ ಎಂಬುದಾಗಿ ನಾವು ನೋಡ್ತೇವೆ. ತಾರ್ಸಕ್ಕೆ ಹೋಗಿ ಅವನನ್ನ ಕಂಡು ಎಂಬುದಾಗಿ ಭಾಗ ಹೇಳ್ತದೆ. ನಾನು ಅದರ ಒಂದು ಅಂತರ ನೋಡ್ತಾ ಇದ್ದೆ. ಅಂತ್ಯೋಕ್ಯ ಮತ್ತು ತಾರ್ಸ ಇವೆರಡರ ನಡುವೆ ಇರ್ತಕ್ಕಂಥ ಅಂತರ ಸಾಧಾರಣ 234 ಅಥವಾ 36 ಕಿಲೋಮೀಟರ್ ಇದೆ ಅಂತ. ಅಂದ್ರೆ ಇಲ್ಲಿಂದ ಸಾಧಾರಣ ಒಂದು ಹರಿಹರಕ್ಕೆ ಹೋದಂಗ, ಬೆಳಗಾವಿಯಿಂದ ಹರಿಹರಕ್ಕೆ ಹೋದಷ್ಟು ಅಂತರದಲ್ಲಿ ಈ ಎರಡು ಸ್ಥಳಗಳಿತ್ತು ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಅಂದ್ರೆ ಆಗಿನ ಕಾಲದಲ್ಲಿ ಪ್ರಯಾಣಿಸುವುದು ಬಹಳ ದುಸ್ತರವಾಗಿತ್ತು, ಕಠಿಣಕರವಾಗಿತ್ತು. ವಾಹನಗಳ ಸೌಕರ್ಯ ಇರಲಿಲ್ಲ. ಬಹಳ ಪ್ರಯಾಣ ಮಾಡುವಂತದ್ದರ ಒಂದು ಸುರಕ್ಷತೆ ಸಹ ಇರ್ಲಿಲ್ಲ. ಆದ್ರೂ ಕೂಡ ಬಾರ್ನಬ ಏನು ನಿರ್ಧಾರ ಮಾಡಿದಂತಂದ್ರೆ, ಐ ಮಸ್ಟ್ ಗೋ, ನಾನು ಹೋಗ್ಲೇಬೇಕು ಮತ್ತು ಪೌಲನನ್ನ ಕರ್ಕೊಂಡು ಬರ್ಲೇಬೇಕು ಮತ್ತು ಇಲ್ಲಿ ಇದ್ದಂತಹ ಜನರಿಗೆ ನಾನು ಏನ್ ಮಾಡಬೇಕು ಅಂತಂದ್ರೆ ದೇವರ ವಾಕ್ಯದ ಅಭ್ಯಾಸ ಮಾಡಿಸ್ಬೇಕು ಎಂಬಂತಹ ಒಂದು ದೃಢ ನಿರ್ಧಾರದಿಂದ ಅಷ್ಟು ಪ್ರಯಾಣ ಮಾಡಿ ಹೋಗಿ ತಾರ್ಸದಲ್ಲಿದ್ದಂತ ಸೌಲನ್ನ ಕರ್ಕೊಂಡು ಬರ್ತಾರೆ. ಬಂದು ಅವರಿಬ್ರು ಅಲ್ಲಿ ಎಷ್ಟು ದಿವಸ ಇದ್ರಂತ ಹೇಳ್ತದೆ? ಪೂರಾ 1 ವರ್ಷ ಇದ್ರಂತ. ಅಂದ್ರೆ ಫುಲ್ 1 year ದೇವರ ದೇರ್. ಅವರು ಎಲ್ಲಾ ನಂಬಿದಂಥ ಕ್ರೈಸ್ತರೊಡನೆ ಸೇರಿಕೊಂಡು ದೇವರ ವಾಕ್ಯದ ಅಭ್ಯಾಸ, ವಿಚಾರ ವಿನಿಮಯ, ಅಭ್ಯಾಸದ ಒಂದು ಶಿಕ್ಷಣ, ಇವೆಲ್ಲವುಗಳನ್ನ, ಬೋಧನೆಗಳು, ಇವೆಲ್ಲವುಗಳನ್ನ ಅವರು ಸವಿಸ್ತಾರವಾಗಿ ಮಾಡಲಿಕ್ಕೆ ಸಾಕು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಯಾಕಂದ್ರೆ 1 year ವಾಸ್ ಕ್ವೈಟ್ ಎ ಲಾಂಗ್ ಟೈಮ್. 365 days, 365 ದಿವಸಗಳ ಅಭ್ಯಾಸ ಒಳ್ಳೆ ರೀತಿಯಿಂದ ಆಗಿರ್ಬೇಕು ಅಂತ ಹೇಳಿ ನಮ್ಗೆ ಅನಿಸ್ತದೆ. ಈ ದಿವಸಗಳು ನಾವು ಎಷ್ಟೋ ಕೋರ್ಸ್ಗಳನ್ನ ನೋಡ್ತೀವಿ. ಥಿಯಾಲಜಿಕಲ್ ಕೋರ್ಸ್, BTH ಅಂತ ಹೇಳ್ತಾರೆ, MD, ಡಾಕ್ಟರ್ ಆಫ್ ಡಿವಿನಿಟಿ ಎಂಬುದಾಗಿ ಹೇಳ್ತಾರೆ. ಅನೇಕ ಸತ್ಯವೇದದ ಒಂದು ಪದವಿಗಳು ನಮ್ಮ ಮುಂದೆ ಇವೆ. ಆದ್ರೆ ಇಲ್ಲಿ ನಾವು ನೋಡುವಾಗ ಪೌಲನು, ಬಾರ್ನಬಸರು ಇಬ್ರು ಕೂಡಿಕೊಂಡು ಪೂರಾ 1 ವರ್ಷ ಇತ್ತು ಅವರಿಗೆ ಶಿಕ್ಷಣ ಕೊಟ್ಟದ್ದು. ಎಷ್ಟೋ ಉತ್ಕೃಷ್ಟವಾದಂತಹ ಒಂದು ಶಿಕ್ಷಣ ಆಗಿತ್ತು. ಅವರೆಲ್ಲರನ್ನ ನಂಬಿಕೆಯಲ್ಲಿ ಬಲಪಡಿಸಿತು. ಮತ್ತು ಒಂದು ದೊಡ್ಡ ಕೆಲಸ ಅಲ್ಲಿ ಆಗ್ತದೆ. ಅದೇನಂತಂದ್ರೆ ಅಲ್ಲಿದ್ದಂತಹ ಜನರು ನೋಡ್ರಿ, ಬಹು ಜನರಿಗೆ ಉಪದೇಶ ಮಾಡಿದ್ರು. ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರು ಎಂಬ ಹೆಸರು ಮೊದಲು ಬಂತು ಎಂಬುದಾಗಿ ಈ ಭಾಗ ನಮಗೆ ಸ್ಪಷ್ಟವಾಗಿ ತೋರಿಸಿ ಕೊಡ್ತದೆ. ಕ್ರೈಸ್ತರೆಂಬಂತ ಹೆಸರು ಫಸ್ಟ್ ಎಲ್ಲಿ ಬಂತು ಅಂತಂದ್ರೆ ಅಂತ್ಯೋಕ್ಯದಲ್ಲಿ. ಯಾವಾಗ ಒಳ್ಳೆಯ ರೀತಿಯಿಂದ ಶಿಕ್ಷಣ, ಸತ್ಯವೇದದ ಶಿಕ್ಷಣ ಆಯ್ತು, ಅಭ್ಯಾಸ ಆಯ್ತು, ಬೋಧನೆ ಆಯ್ತು, ಅನ್ಯೋನ್ಯತೆ ಆಯ್ತು, ಪ್ರಾರ್ಥನೆ ಆಯ್ತು, ಸಾಕ್ಷ್ಯ ಆಯ್ತು, ಅನ್ಯೋನ್ಯತೆ ಆಯ್ತು, ಇವೆಲ್ಲವುಗಳನ್ನ ಹೊಂದಿದಂತ ಸಭೆಯಲ್ಲಿದ್ದಂತ ಜನರು ನೋಡಿದಾಗ ಅವ್ರು ಏನ್ ಹೇಳ್ತಾರಂತಂದ್ರೆ, ಇವರು ಕ್ರೈಸ್ತರು, ಅವರಿಗೆ ಹೆಸರು ಬಂತು ಅಂತ ಹೇಳಿ ಆಗ ನಮಗೆ ತಿಳಿಸ್ತದೆ. ಹಾಗಾದ್ರೆ ನಮ್ಮ ಜೀವನ ಹೇಗಿರ್ಬೇಕು ಎಂಬುದರ ಒಂದು ಅವಲೋಕನೆ ನಾವು ಮಾಡಬೇಕಾಗಿದೆ. ನಾವು ಹೇಗಿದ್ದೇವೆ? ಕ್ರೈಸ್ತರು ಎಂಬುದಾಗಿ ನಮಗೆ ಕರೀತಾರೆ ಜನ ಈಗಿನ ಕಾಲದಲ್ಲಿ. ಆದ್ರೆ ನಮ್ಮ ಜೀವನ ಹೇಗಿದೆ? ಆಗಿನ ಕಾಲದಲ್ಲಿ ಅವರಿಗೆ ಕ್ರೈಸ್ತರೆಂಬಂತ ಹೆಸರು ಬರ್ಲಿಕ್ಕೆ ಕಾರಣ ಏನಂತಂದ್ರೆ, ಅವರು ಅಷ್ಟು ಆಳವಾದ ರೀತಿಯಲ್ಲಿ ಸತ್ಯವೇದವನ್ನ ತಿಳ್ಕೊಂಡಿದ್ರು, ಅಭ್ಯಾಸಿಸಿದ್ರು, ಓದಿದ್ರು, ಪ್ರಾರ್ಥಿಸಿದ್ರು, ಅನ್ಯೋನ್ಯತೆಯನ್ನು ಪಡ್ಕೊಂಡಿದ್ರು ಮತ್ತು ಒಳ್ಳೆಯ ಒಂದು ಅಭಿವೃದ್ಧಿಯನ್ನ ಆತ್ಮೀಯ ಜೀವನದಲ್ಲಿ ಸಾಧಿಸಿದ್ರು ಎಂಬುದಾಗಿ ನಮಗೆ ಈ ಭಾಗ ನಾವು ಕಂಡುಕೊಂಡಿದ್ದೇವೆ. ಹೀಗಿರುವಾಗ ನಮ್ಮ ಜೀವನ ಹೇಗಿದೆ, ನಮ್ಮ ಕ್ರಿಸ್ತಿಯ ಜೀವನ ಹೇಗಿದೆ ಎಂಬುದನ್ನ ನಾವು ಪರೀಕ್ಷಿಸಿಕೊಳ್ಬೇಕಾದಂತ ಅವಶ್ಯಕತೆ ಉಂಟು. ನಮ್ಮ ಅಭ್ಯಾಸ ಎಷ್ಟಿದೆ? ಹೌ ಮಚ್ ವಿ ರೀಡ್ ಗಾಡ್ಸ್ ವರ್ಡ್. ಎಷ್ಟೋ ಸಲ ನಾವು ಕೆಲವು 10 ವಚನ ಓದ್ತೇವೆ, ಕೆಲವು ಸಲ 20 ವಚನ ಓದ್ತೇವೆ, ಕೆಲವು ಸಲ 1 ಅಧ್ಯಾಯ ಓದ್ತೇವೆ. ನಿಮಗೆ ವಾಕ್ಯವನ್ನ ಎಷ್ಟು ಮಾಡಿ ನೀವು ಮ್ಯೂಟ್ ಮಾಡ್ರಿ, ಯಾರೋ ಅದನ್ನು ಆನ್ ಇಟ್ಟಿದ್ದಾರೆ ನೋಡ್ರಿ, ಮೈಕ್ ಮ್ಯೂಟ್ ಮಾಡ್ರಿ, ಯಾರೋ ಮ್ಯೂಸಿಕ್ ಅಲ್ಲಿ ಬರ್ತಾ ಇದೆ ಒಂದು. ಹೀಗಿರುವಾಗ ನಾವು ಯಾವ ರೀತಿಯಾಗಿ ಕ್ರಿಸ್ತಿ ಜೀವನ ಹೇಗಿದೆ? ಕ್ರೈಸ್ತರು ಎಂಬುದಾಗಿ ನಾವು ಕರೆಸಿಕೊಳ್ತಾ ಇದ್ದೇವೆ ನಿಜ. ಆದ್ರೆ ಆಗಿನ ಕಾಲದಲ್ಲಿ ಅಂತ್ಯೋಕ್ಯದಲ್ಲಿ ಕ್ರೈಸ್ತರೆಂಬುದಾಗಿ ಮೊದಲೇ ಸಲ ಕರೆಸಿಕೊಂಡಂತ ಕ್ರೈಸ್ತರ ಜೀವಿತದೊಂದಿಗೆ ನಮ್ಮ ಜೀವಿತವನ್ನ ಹೋಲಿಸಿ ನೋಡಿದ್ರೆ ನಮ್ಮ ಸ್ಥಿತಿ ಹೇಗಿದೆ? ಎಷ್ಟು ಆಸಕ್ತಿ ನಮಗಿದೆ?
ಸತ್ಯವೇದ ಓದುವುದರಲ್ಲಿ ಎಷ್ಟು ಆಸಕ್ತಿ ಇದೆ, ಪ್ರಾರ್ಥನೆ ಮಾಡುವುದರಲ್ಲಿ ಎಷ್ಟು ಆಸಕ್ತಿ ಇದೆ, ನನ್ನ ಸಾಕ್ಷಿ ಹೇಳುವುದರಲ್ಲಿ ಎಷ್ಟು ಆಸಕ್ತಿ ಇದೆ, ಜನರನ್ನ ಯೇಸು ಸ್ವಾಮಿಯವರ ಪಾದ ಬಳಿಗೆ ತರುವುದಕ್ಕೆ ನಮ್ಗೆ ಎಷ್ಟು ಆಸಕ್ತಿ ಇದೆ ಎಂಬುದನ್ನ ನಾವು ಪರೀಕ್ಷಿಸಿ ತಿಳ್ಕೊಳ್ಳುವುದರ ಅವಶ್ಯಕತೆ ಉಂಟು. ಹೀಗಿರುವಾಗ ಕ್ರೈಸ್ತರು ಅಲ್ಲಿ ಹೆಸರು ಬಂದ ಕೂಡಲೇ ಅಲ್ಲಿ ಏನಾಯ್ತಂತಂದ್ರೆ ದೇವರಿಗೆ ಒಂದು ದೊಡ್ಡ ಗೌರವ. ಯಾಕಂದ್ರೆ ಕ್ರೈಸ್ತರು ಅಂದ್ರೆ ಕ್ರಿಸ್ತನವರು. ಕ್ರೈಸ್ತರು ಅಂತಂದ್ರೆ ಕ್ರಿಸ್ತನವರು, ದೋಸ್ ಹೂ ಬಿಲಾಂಗ್ ಟು ಕ್ರೈಸ್ಟ್. ನೋಡ್ರಿ, ಅಂತ ಒಂದು ಗೌರವ ಅಲ್ಲಿ ಯೇಸು ಸ್ವಾಮಿಯವರಿಗೆ ಬಂತು. ಕ್ರಿಸ್ತನ ಹಿಂಬಾಲಕರು, ಕ್ರಿಸ್ತನಿಗೆ ಸಂಬಂಧಿಸಿದವರು, ಕ್ರಿಸ್ತನಿಗೆ ಸೇರಿದವರು ಎಂಬುದಾಗಿ ಅವರಿಗೆ ಹೆಸರು ಬಂದಾಗ ಅಲ್ಲಿ ಯೇಸು ಸ್ವಾಮಿಯವರಿಗೆ ಒಂದು ದೊಡ್ಡ ಗೌರವ ಉಂಟಾಯಿತು, ಮಹಿಮೆ ಉಂಟಾಯಿತು ಎಂಬುದಾಗಿ ನಮಗೆ ಈ ಭಾಗ ತಿಳಿಸುತ್ತದೆ. ನಮ್ಮ ಜೀವನದಿಂದ ದೇವರಿಗೆ ಎಷ್ಟು ಮಹಿಮೆ ಆಗ್ತದೆ, ಯೇಸು ಸ್ವಾಮಿಯವರಿಗೆ ಎಷ್ಟು ಗೌರವ ನಾವು ತರ್ತಾ ಇದ್ದೇವೆ ಎಂಬುದನ್ನ ನಾವು ಪರೀಕ್ಷಿಸಿಕೊಳ್ಳೋಣ. ಮತ್ತೊಂದು ವಿಷಯ ಎಲ್ಲ ಆಗ್ತದೆ, ಅದೇನಂತಂದ್ರೆ ಅಲ್ಲಿ ಮೊದಲಿಗೆ ಕ್ರೈಸ್ತರು ಅಂದ್ರೆ ಮಾರ್ಗ ಅಂದ್ರೆ ಆ ಮಾರ್ಗವನ್ನ ಹಿಡಿದಂತಹ ಜನರು, ಅಂದ್ರೆ ಅವರಿಗೆ ಕ್ರೈಸ್ತರ ಅಂತ ಹೆಸರು ಬಂದಿರಲಿಲ್ಲ. ಅವಾಗ ಅವ್ರು ಏನ್ ಕರೀತಾ ಇದ್ರ ಅಂತಂದ್ರೆ ತಾವು ಗ್ರೀಕರು, ತಾವು ಯಹೂದ್ಯರು, ತಾವು ಅನ್ಯರು ಎಂಬಂತ ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ತಮ್ಮ ಬಗ್ಗೆ ಅವರು ಹೇಳಿಕೊಳ್ತಾ ಇದ್ರು. ಆದರೆ ಈಗ ಕ್ರೈಸ್ತರು ಎಂಬಂತ ಹೆಸರು ಅವರಿಗೆ ಬಂದ ಕೂಡಲೇ ಒಂದೇ ಕಾಮನ್ ನೇಮ್, ದೇ ಸ್ಟಾರ್ಟೆಡ್ ಕಾಲಿಂಗ್ ದೆಮ್ಸೆಲ್ವ್ಸ್ ಬೈ ಕ್ರಿಶ್ಚಿಯನ್ಸ್. ಒಂದೇ ಹೆಸರು ಅವ್ರ ಮುಂದೆ ಬಂತವಾಗ. ಅನ್ಯರು ಇಲ್ಲ, ಗ್ರೀಕರು ಇಲ್ಲ, ಯಹೂದ್ಯರು ಇಲ್ಲ, ಬೇರೆ ಯಾರು ಇಲ್ಲ, ಆದ್ರೆ ಕೇವಲ ಕ್ರೈಸ್ತರು. ನೋಡಿ, ಎಷ್ಟು ಒಂದು ಅನ್ಯೋನ್ಯತೆಯನ್ನ ತರುವಂತಹ ಒಂದು ಹೆಸರು ಕ್ರೈಸ್ತರು ಎಂಬುದಾಗಿ ನಮಗೆ ತಿಳಿಸ್ತದೆ. ಯಾವ ಭೇದವಿಲ್ಲ, ಯಾವ ವ್ಯತ್ಯಾಸವಿಲ್ಲ, ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ, ನಾನ್ ದೊಡ್ಡವ, ನಾನ್ ಸಣ್ಣವ ಎನ್ನುವಂತಹ ವ್ಯತ್ಯಾಸವೇ ಇಲ್ಲದಂತಹ ಒಂದು ಹೆಸರು ಯಾವುದಂತಂದ್ರೆ ಕ್ರೈಸ್ತರು. ನಾವು ಈ ದಿವಸಗಳಲ್ಲಿ ನಮ್ಮ ಕ್ರಿಸ್ತಿ ಜೀವನ ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತಹ ನಾವು ಹೇಗಿದ್ದೇವೆ? ನಾವು ನಮ್ಮ ಕ್ರಿಸ್ತಿ ಜೀವನದಲ್ಲಿ ಇಂತಹ ಒಂದು ತಾರತಮ್ಯವನ್ನು ಮಾಡ್ತಾ ಇದ್ದೇವೆ. ನಾವು ಹೆಚ್ಚಿನವರು, ನೀವು ಕಡಿಮೆಯವರು, ಅಥವಾ ನೀವು ಹೆಚ್ಚಿನವರು, ನಾವು ಕಡಿಮೆಯವರು ಎಂಬಂತಹ ಅನೇಕ ಭೇದ ಭಾವಗಳು ನಮ್ಮಲ್ಲಿ ಉಂಟು ಎಂಬುದನ್ನ ನಾವು ತಿಳಿದು ಅದನ್ನ ಬಿಟ್ಟು ಬಿಡ್ಬೇಕು. ದೇರ್ ಇಸ್ ನೋ ಸ್ಕೋಪ್, ಅದಕ್ಕೆ ಯಾವ ಒಂದು ಅವಕಾಶ ಇಲ್ಲ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಎಲ್ಲರೂ ಒಂದೇ ಹೆಸರಿನಿಂದ ಕರೆಯಲ್ಪಟ್ಟರು, ಅದೇನಂತಂದ್ರೆ ಕ್ರೈಸ್ತ. ಇಂತಹ ಒಂದು ಅದ್ಭುತವಾದಂತಹ ಒಂದು ಹೆಸರನ್ನ ಈ ಭಾಗದಲ್ಲಿ ನಾವು ಕಂಡುಕೊಳ್ತೇವೆ. ಅಂತಹ ಒಂದು ಅಭಿಮಾನದಿಂದ ಗೌರವ ತರುವಂತಹ ರೀತಿಯಲ್ಲಿ ಅವರು ಆ ಪದ ಪ್ರಯೋಗವನ್ನ ಮಾಡಿದ್ರು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತೇವೆ. ಮತ್ತೊಂದು ವಿಷಯ, ನಾವು ಕ್ರೈಸ್ತರ ಎಂಬುದಾಗಿ ಹೇಳುವಾಗ ಅದು ಯಾರನ್ನು ತೋರಿಸ್ಬೇಕು ಅಂತಂದ್ರೆ ಕ್ರಿಸ್ತರನ್ನ ತೋರಿಸ್ಬೇಕು. ಇಟ್ ಶುಡ್ ಪಾಯಿಂಟ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತರನ್ನ ತೋರಿಸುವಂತಹ ಜೀವನ ಕ್ರಿಸ್ತಿ ಜೀವನ. ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವಂತದ್ರ ಮೂಲ ಉದ್ದೇಶ ಏನಂತಂದ್ರೆ ಕ್ರಿಸ್ತನನ್ನ ನಾವು ತೋರಿಸುವಂತಹ ಒಂದು ಜೀವನ ನಮ್ದಾಗಿದೆ. ಅವರಿಗೆ ಕ್ರೈಸ್ತರ ಅಂತ ಹೇಳಿದ್ರೆ ಯಾಕೆ ಬಂತು? ವೈ ದೇ ವರ್ ಕಾಲ್ಡ್? ಬಿಕಾಸ್ ದೇ ವರ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತನನ್ನೇ ತೋರಿಸುವಂತಹ ವ್ಯಕ್ತಿಗಳ, ಸೂಚಿಸುವಂತಹ ವ್ಯಕ್ತಿಗಳಾಗಿದ್ರು. ನಮ್ಮ ಜೀವಿತ ಈ ದಿವಸಗಳಲ್ಲಿ ಕ್ರಿಸ್ತರನ್ನ ತೋರಿಸುವಂತಹ ಜೀವಿತ ಆಗಿರ್ಬೇಕು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕಾರ್ಯ, ನಮ್ಮ ವಿಚಾರ, ನಮ್ಮ ಬುದ್ಧಿ ಎಲ್ಲವುಗಳು ಕರ್ತನಾದ ಯೇಸು ಕ್ರಿಸ್ತರನ್ನ ತೋರಿಸುವಂತವುಗಳಾಗಿರ್ಬೇಕೇ ಹೊರತು ಬೇರೆ ಯಾರನ್ನೂ ತೋರಿಸುವಂತಹ ವಿಚಾರ ಇಲ್ಲಿ ಬರುವುದಿಲ್ಲ. ಕ್ರೈಸ್ತರು ಅಂದ್ರೆ ಕ್ರಿಸ್ತನನ್ನ ಸೂಚಿಸುವಂತವರು, ತೋರಿಸುವಂತವರು, ಪಾಯಿಂಟ್ ಔಟ್ ಮಾಡುವಂತವರು ಆಗಿರ್ಬೇಕಾದದ್ದು ಅವಶ್ಯ. ಹೀಗೆ ಮೊದಲೇ ಒಂದು ಭಾಗ ನಮಗೆ ಏನ್ ತಿಳಿಸ್ತದೆ? ಕ್ರೈಸ್ತರು ಮೊದಲೇದಾಗಿ ಬಂದಂತ ಹೆಸರು ಎಲ್ಲಿ, ಯಾಕೆ, ಏನು ಎಂಬಂತಹ ವಿಷಯಗಳನ್ನ ನಾವು ನೋಡಿದ್ದೀವಿ. ಈಗ ಕ್ವಿಕ್ಲಿ ವಿಲ್ ಗೋ ಟು ದ ರಿಮೈನಿಂಗ್ 2 ಎರಡು ವಿಷಯಗಳನ್ನ ನಾವು ಆದಷ್ಟು ಬೇಗನೆ ಇದನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. 26ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಪೊಸ್ತಲರ ಕೃತ್ಯದಲ್ಲಿ ಒಂದು ದೊಡ್ಡ ಕೆಲಸ ನಡೀತದೆ. ಪೌಲನು ಎಲ್ಲಿದ್ದಾನಂತಂದ್ರೆ ಬೇಡಿ ಹಾಕಿಸ್ಕೊಂಡವನಾಗಿದ್ದಾನೆ. ಮೊದಲು ಆತನು ಜನರನ್ನ ಅಂದ್ರೆ ಆ ಮಾರ್ಗವನ್ನ ಹಿಡಿದಂಥವ್ರನ್ನ ಅಂದ್ರೆ ಕ್ರೈಸ್ತರನ್ನ ಅವನ್ ಏನ್ ಮಾಡ್ತಾ ಇದ್ದ? ಬೇಡಿ ಹಾಕಿಸಿ ಸೆರೆಯೊಳಗೆ ಹಾಕುವಂತ ವ್ಯಕ್ತಿಯಾಗಿದ್ದ.
ಆದ್ರೆ ನೀವು 26ನೇ ಅಧ್ಯಾಯಕ್ಕೆ ಬರುವಾಗ ಅಫ್ಕೋರ್ಸ್ ಬೇರೆ ಅಧ್ಯಾಯಗಳಲ್ಲಿ ಸಹ ಆತನು ಸೆರೆಮನೆಯಲ್ಲಿದ್ದಾನೆ, ಬೇಡಿ ಹಾಕಿಸ್ಕೊಂಡಿದ್ದಾನೆ. ಆದರೆ ಈಗ ನಾವು ನೋಡುವಂತಹ ಭಾಗದಲ್ಲಿಯೂ ಸಹ ಆತನು ಬೇಡಿ ಹಾಕಿಸ್ಕೊಂಡೇ ಮಾತಾಡುವಂತಹ ಒಂದು ವಿಷಯ ನಮ್ಮ ಕಣ್ಣು ಮುಂದೆ ಬರ್ತದೆ. ಅದು ಯಾರ ಮುಂದೆ? ಅಲ್ಲಿ ಅಧಿಕಾರಿಗಳಿದ್ದಾರೆ, ನ್ಯಾಯಾಧಿಪತಿಗಳಿದ್ದಾರೆ, ಅರಸನಿದ್ದಾನೆ, ಅವರೆಲ್ಲರ ಮುಂದೆ ಮಾತಾಡ್ತಾ ಇದ್ದಾನೆ ಪೌಲನು. ಅಲ್ಲಿ ಫೆಸ್ತನು ಎಂಬುದಾಗಿ ಅದು ಕನ್ನಡದಲ್ಲಿ ನಮಗೆ ಇದೆ. 26ನೇ ಅಧ್ಯಾಯಕ್ಕೆ ನೀವು ಓದ್ರಿ, ಅಂದ್ರೆ ಓದ್ಲಿಕ್ಕೆ ಸಮಯ ಇಲ್ಲದ ಕಾರಣ ನೀವು ಓದ್ರಿ, ಆಮೇಲೆ ಮನೆಯೊಳಗೆ ಹೋಗಿ 26ನೇ ಅಧ್ಯಾಯದಲ್ಲಿ ಎಷ್ಟು ವಿಷಯಗಳು ನಡೆದು ಎಂಬುದನ್ನ ನೀವು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಅಲ್ಲಿ ಅಗ್ರಿಪ್ಪ ರಾಜನಿದ್ದಾನೆ, ಆಮೇಲೆ ಫೆಸ್ಟ್ ಎಂಬಂತ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ, ಬೆರ್ನಿಕೆ ಎಂಬಂತ ಅಗ್ರಿಪ್ಪ ರಾಜನ ತಂಗಿ ಇದ್ದಾಳೆ ಅಥವಾ ಸಹೋದರಿ ಇದ್ದಾಳೆ, ಆಮೇಲೆ ಫೆಲಿಕ್ಸ್ ಎಂಬಂತ ಫೆಸ್ತ ಎಂಬಂತಹ ವ್ಯಕ್ತಿಯೂ ಸಹ ಅಲ್ಲಿದ್ದಾನೆ. ಹೀಗೆ ಈ ಎಲ್ಲಾ ವ್ಯಕ್ತಿಗಳ ಮುಂದೆ ಪೌಲನು ಇದ್ದಾನೆ. ಎಲ್ಲರ ಮುಂದೆ ಯಾರಿದ್ದಾರೆ? ಪೌಲನಿದ್ದಾನೆ. ಅವನಲ್ಲಿ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅವನು ತನ್ನ ಒಂದು ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ. ಅವನು ತನ್ನ ವಿಷಯವಾಗಿ ಅವರಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನಾನು ಬೇಡಿಯೊಳಗಿದ್ದೇನೆ ನಿಜ, ಆದ್ರೆ ನನ್ನ ಜೀವನದಲ್ಲಿ ಏನಾಯ್ತು ಎಂಬ ಆತನು ಸಾಕ್ಷಿಯಾಗಿ ನುಡಿಯುತ್ತಾ ಇರುವುದನ್ನ ಈ ಭಾಗ ನಮಗೆ ತಿಳಿಸಿಕೊಡ್ತದೆ. ಅಂದ್ರೆ ಪೌಲನ ಜೀವನದಲ್ಲಿ ಸಿಕ್ಕಂತಹ ಒಂದೊಂದು ಸಂದರ್ಭವನ್ನ, ಅವಕಾಶಗಳನ್ನ ಆತನು ಸದುಪಯೋಗ ಮಾಡಿಕೊಳ್ತಾ ಇದ್ದ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದೊಂದು ಅವಕಾಶಗಳನ್ನ ಕರ್ತನಾದ ಯೇಸು ಕ್ರಿಸ್ತರ ಬಗ್ಗೆ ಹೇಳುವುದಕ್ಕೆ ನಾವು ಉಪಯೋಗಿಸಿಕೊಳ್ಳಬೇಕಾದದರ ಅವಶ್ಯಕತೆ ಉಂಟು ಎಂಬುದಾಗಿ ಈ ಭಾಗ ನಮಗೆ ತಿಳಿಸಿಕೊಡುತ್ತದೆ. ಅಲ್ಲಿ ಆತನು ತನ್ನ ಒಂದು ಸಾಕ್ಷಿ ಹೇಳ್ತಾನೆ. ತಾನು ಯಾವ ರೀತಿಯಾಗಿ ಕ್ರಿಸ್ತ ಹಿಂಸಕನಾಗಿದ್ದೆ, ಯಾವ ರೀತಿಯಾಗಿ ಜನರನ್ನ ಸೆರೆಯೊಳಗೆ ಹಾಕ್ತಾ ಇದ್ದೆ, ಯಾವ ರೀತಿಯಾಗಿ ಜನರನ್ನ ನಾನು ತೊಂದರೆ ಪಡಿಸ್ತಾ ಇದ್ದೆ. ಆದ್ರೆ ನಾನು ಪರಲೋಕದಿಂದ ಬಂದಂತ ಬೆಳಕನ್ನ ಕಂಡೆ, ಪರಲೋಕದಿಂದ ಬಂದಂತ ವಾಣಿಯನ್ನ ಕೇಳಿದೆ, ನನ್ನ ಜೀವನದಲ್ಲಿ ನಾನು ಬದಲಾದೆ, ನಾನು ಕ್ರಿಸ್ತನವನಾದೆ, ಕ್ರಿಸ್ತನ ಹಿಂಬಾಲಕನಾದೆ, ಕ್ರಿಸ್ತನ ಅಪೋಸ್ತಲನಾದೆ ಎಂಬುದನ್ನ ಅವನು ಹೇಳುವುದನ್ನ ಈ ಭಾಗ ನಮಗೆ ತಿಳಿಸಿಕೊಡ್ತದೆ. ಆಗ ಅಲ್ಲಿದ್ದಂತ ಅಗ್ರಿಪ್ಪ ರಾಜ ಏನ್ ಹೇಳ್ತಾನೆ ಎಂಬುದನ್ನ ನಾವು ನೋಡೋಣ. 26ನೇ ಅಧ್ಯಾಯ ಅಲ್ಲಿ ಬರ್ತಕ್ಕಂತ 26ನೇ ವಚನ ನೋಡ್ರಿ. ಅಲ್ಲಿ ಏನ್ ಹೇಳ್ತಾನೆ ನೋಡ್ರಿ. ಇಷ್ಟೆಲ್ಲಾ ವಿಷಯಗಳನ್ನ, ಸಾಕ್ಷಿಯನ್ನ ಕೇಳಿದಂತ ಅಗ್ರಿಪ್ಪ ರಾಜನ ಮನಸ್ಸಿನಲ್ಲಿ ಏನೋ ಒಂದು ಕೆಲಸ ನಡೀತಾ ಇದೆ. ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಇನ್ ಹಿಸ್ ಮೈಂಡ್. ನೀವು ಓದಿದ್ರೆ ಅದನ್ನ ಬಹಳ ಚಂದ ಇದೆ, ವಿವರಿಸ್ಲಿಕ್ಕೆ ಸಮಯ ಇಲ್ಲದ ಕಾರಣ ನಾನು ಓದುವುದಿಲ್ಲ. ಬಹಳ ಚಂದವಾಗಿ ಅಲ್ಲಿ ದೇವರು ತನ್ನ ಆತ್ಮನ ಕೆಲಸವನ್ನ ಈ ಅಗ್ರಿಪ್ಪ ರಾಜನ ಮನಸ್ಸಿನಲ್ಲಿ ಮಾಡಿದ ಎಂಬುದನ್ನ ನೀವು ಕಂಡುಕೊಳ್ತೀವಿ. ಯಾಕಂದ್ರೆ ಅವ್ನು ಹೇಳುವಂತ ಮಾತೇ ನಮಗೆ ಇಲ್ಲಿ ತಿಳಿಸ್ತದೆ ನೋಡ್ರಿ. 26ನೇ ವಚನ ಓದೋಣ. 26ನೇ ಅಧ್ಯಾಯ 28ನೇ ವಚನದಲ್ಲಿ, 28ನೇ ವಚನಕ್ಕೆ, ಅಂದ್ರೆ ಇನ್ನು ವೇಗವಾಗಿ ಮುಗಿಸ್ಬೋದು. ಅದಕ್ಕೆ ಅಗ್ರಿಪ್ಪನು, ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ, ಏನ್ ಹೇಳ್ತದೆ, ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ ಎಂದು ಹೇಳದು. ನೋಡ್ರಿ, ಇಲ್ಲಿ ಪೌಲನು ತನ್ನ ಸಾಕ್ಷಿಯನ್ನು ಕೊಟ್ಟು ಕರ್ತನಾದ ಯೇಸು ಕ್ರಿಸ್ತರ ಬಗ್ಗೆ ಸ್ಪಷ್ಟವಾದಂತಹ ವಿಚಾರಗಳನ್ನ ಅಗ್ರಿಪ್ಪ ರಾಜನ ಮುಂದೆ ಇಟ್ಟಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅಗ್ರಿಪ್ಪ ರಾಜನಿಗೆ ಮನಸ್ಸಿನಲ್ಲಿ ಒಂದು ಚುರುಕು ಬಿಡ್ತು ಅಂತ ಹೇಳಿ ನಾವು ಹೇಳ್ಬೋದು. ಅವನ ಮನಸ್ಸಿನಲ್ಲಿ ಏನೋ ಕಾರ್ಯ ಆಯ್ತು. ಅವನೇನ್ ಹೇಳ್ಬಿಟ್ಟ ಅಂತಂದ್ರೆ, ಏನ್ಪಾ ನೀನು ಇಷ್ಟು ನಿನ್ ಸಾಕ್ಷಿ ಹೇಳಿ ನಾನು ಕ್ರೈಸ್ತನಾಗಿ ಬಿಡ್ಬೇಕಂತ ಹೇಳಿ ನೀನು ವಿಚಾರ ಮಾಡ್ತಾ ಇದೀಯಾ? ಅಷ್ಟು ಸುಲಭವಾಗಿ ನಾನು ಕ್ರೈಸ್ತನಾಗ್ತೀನಿ ಎಂಬುದಾಗಿ ನೀನು ತಿಳ್ಕೊಂಡೀಯಾ ಎಂಬುದನ್ನ ಅವನು ಅಲ್ಲಿ ಹೇಳುವುದನ್ನ ಇಲ್ಲಿ ನಾವು ನೋಡ್ತೇವೆ. ಅಂದ್ರೆ ಅಗ್ರಿಪ್ಪ ರಾಜ ರಕ್ಷಣೆ ಹೊಂದಲಿಲ್ಲ, ನಿಜ ಕ್ರೈಸ್ತ ಆಗ್ಲಿಲ್ಲ, ನಿಜ. ಆದ್ರೆ ಸುವಾರ್ತೆಯನ್ನು ಮಾತ್ರ ಆತನು ಕೇಳಿದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಸಲ ನಾವು ಸುವಾರ್ತೆ ಹೇಳ್ತೇವೆ, ಜನ ರಕ್ಷಣೆ ಹೊಂದದೆ ಹೋಗ್ತಾರೆ, ಕೆಲವು ಸಲ ರಕ್ಷಣೆ ಹೊಂದ್ತಾರೆ. ಆ ದೇವ್ರ ನಮಗ್ ಸ್ತೋತ್ರ. ಆದ್ರೂ ಸೈ, ಆಗದಿದ್ರು ಸೈ, ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ. ಯಾಕಂದ್ರೆ ಜನರನ್ನ ರಕ್ಷಿಸುವಂತ ಕೆಲಸ ಯಾರ್ದು? ದೇವರ ಆತ್ಮನ ಕೆಲಸ, ಪವಿತ್ರ ಆತ್ಮನ ಕೆಲಸ. ಎಷ್ಟೋ ಸಾರಿ ಹೇಳಿದ್ದೇನೆ, ತಿರುಗಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ.
ಅದ್ರ ಬಗ್ಗೆ ನಾವು ಯೋಚಿಸುವುದು ಬೇಡ. ನಮ್ ಕೆಲಸ ನಾವು ಮಾಡೋಣ. ಅದೇನಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರ ಬಗ್ಗೆ ನಾವು ಹೇಳೋಣ. ಅವರನ್ನ ಯೇಸು ಸ್ವಾಮಿಯವರ ಪಾದದ ಬಳಿಗೆ ನಡೆಸೋಣ. ರಕ್ಷಿಸುವಂತದ್ದು ಪವಿತ್ರಾತ್ಮನಿಗೆ ಬಿಟ್ಟುಕೊಟ್ಟಂತಹ ಒಂದು ಕೆಲಸ. ಆತನು ಅದನ್ನ ಮಾಡ್ತಾನೆ. ಇಲ್ಲಿ ಅಗ್ರಿಪರಾಜನ್ ಮಾತ್ರ ಕ್ರೈಸ್ತನಾಗ್ಲಿಲ್ಲ. ಯಾಕಂದ್ರೆ ಆತನು ಹೇಳ್ತಾನೆ ಏನಂತೀವಿ, ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ. ಸೊ ಎರಡನೇ ಒಂದು ಕ್ರೈಸ್ತ ಎಂಬಂತ ವಿಚಾರ ಇಲ್ಲಿ ನಮಗ ಬರ್ತದೆ. ಸೆಕೆಂಡ್ ಟೈಮ್ ಇನ್ ದ ನ್ಯೂ ಟೆಸ್ಟ್ಮೆಂಟ್. ಮೊದಲನೇದಾಗಿ ನಾವು ನೋಡಿದೀವಿ, ಎರಡನೇದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕ್ರೈಸ್ತರಾಗಿ ಒಡಂಬಡಿಸುತ್ತೀಯಾ ಎಂಬುದಾಗಿ ಅಗ್ರಿಪ್ಪನೇ ಹೇಳ್ತಾನೆ. ಅಂದ್ರೆ ಕ್ರಿಸ್ತನವನಾಗುವುದಕ್ಕೆ ನನ್ನನ್ನು ಒಡಂಬಡಿಸುತ್ತೀಯಾ, ಕ್ರಿಸ್ತನ ಹಿಂಬಾಲಕನಾಗುವುದಕ್ಕೆ ನನ್ನನ್ನು ಒಡಂಬಡಿಸುತ್ತೀಯಾ, ಕ್ರಿಸ್ತನನ್ನ ನಾನು ನನ್ನವನು ಎಂಬುದಾಗಿ ನಾನು ಹೇಳಬೇಕಂತ ಹೇಳಿ ನೀನು ಮನಸ್ಸು ಮಾಡ್ತೀಯಾ ಎಂಬುದಾಗಿ ಅಗ್ರಿಪರಾಜನು ಹೇಳುವಂತಹ ಮಾತನ್ನ ಈ ಭಾಗ ನಮಗೆ ತಿಳಿಸಿ ಕೊಡುವಂತದ್ದಾಗಿದೆ. ಹೀಗಿರುವಾಗ ನಾವು ಪೌಲನ ಒಂದು ಸಾಕ್ಷಿ ಏನಾಗಿತ್ತು ಅಂತಂದ್ರೆ, ಹಿಂಸಕನಿಂದ ಹಿಂಬಾಲಕನಾದೆ. ಐ ವಾಸ್ ಎ ಪರ್ಸಿಕ್ಯೂಟರ್ ಬಟ್ ಐ ಬಿಕೇಮ್ ಎ ಫಾಲೋವರ್ ಎಂಬುದನ್ನ ಪೌಲ ಅಗ್ರಿಪರಾಜನಿಗೆ ಹೇಳ್ದ. ಹಿಂಸಕ ಆಗಿದ್ದೆ, ಆದರೆ ನಾನು ಈ ಹೊತ್ತು ಕರ್ತನಾದ ಯೇಸು ಕ್ರಿಸ್ತರಿಂದ ರಕ್ಷಿಸಲ್ಪಟ್ಟವನಾಗಿ ನಾನು ಇವತ್ತು ಹಿಂಬಾಲಕನಾಗಿದ್ದೇನೆ ಅವರು. ಅದೇ ರೀತಿಯಾಗಿ ನೀವು ಸಹ ಹಿಂಬಾಲಿಸ್ರಿ ಎಂಬುದಾಗಿ ಹೇಳಿದಂತ ಮಾತಿಗೆ ಅಗ್ರಿಪರಾಜ ಒಪ್ಪಲಿಲ್ಲ. ಅವನೇನ್ ಹೇಳ್ತಾನಂತಂದ್ರೆ, ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನನ್ನಾಗಿ ಮಾಡುವುದಕ್ಕೆ ಪ್ರಯತ್ನಿಸುತ್ತೀಯಾ ಎಂಬ ಮಾತನ್ನು ಆತನು ಹೇಳಿದ. ಎಷ್ಟೋ ಸಲ ಇಂಥವಾಗ್ತವೆ. ಲೆಟ್ಸ್ ನಾಟ್ ಬಿ ಡಿಸ್ಕರೇಜ್ಡ್. ಇದ್ರೆ ಹಿಂಗ್ ನಾವು ಹೇಳಿದ್ಕೊಳ್ಳೆ ಎಲ್ಲಾ ರಕ್ಷಣೆ ಹೊಂದಬೇಕು ಅಂತ ಹೇಳಿ ಇಲ್ಲ. ಯಾರು ದೇವರ ಚಿತ್ತಕ್ಕೆ ಒಳಪಟ್ಟವರಾಗಿರ್ತಾರೋ ಅವರೇ ರಕ್ಷಣೆ ಹೊಂದ್ತಾರೆ ಹೊರತು ಎಲ್ಲರೂ ರಕ್ಷಣೆ ಹೊಂದ್ಬೇಕಂತ ಹೇಳಿ ಅಲ್ಲಿ ಎಲ್ಲಿ ಬರೆದಿಲ್ಲ. ಆದ್ರೆ ಸುವಾರ್ತೆ ಮಾತ್ರ ಎಲ್ಲರಿಗೂ ಹೇಳಲ್ಪಡ್ಬೇಕು. ದಟ್ ಈಸ್ ರಿಟರ್ನ್. ಸುವಾರ್ತೆ ಸಾರಲ್ಪಡಬೇಕು. ರಕ್ಷಿಸಲ್ಪಡುವಂತ ಕೆಲಸ, ರಕ್ಷಿಸುವಂತ ಕೆಲಸ ಪವಿತ್ರಾತ್ಮನಿಗೆ ಬಿಟ್ಟ. ಎಲ್ಲರೂ ರಕ್ಷಣೆ ಹೊಂದಿದ್ರು ದೇವ್ರ ನಾಮಕ್ಕೆ ಸ್ತೋತ್ರ. ಎಲ್ಲರೂ ಎಷ್ಟು ಬೇಕು, ಎಷ್ಟು ರಕ್ಷಣೆ ಹೊಂದಬೇಕು ಅದು ಆತನಿಗೆ ಬಿಟ್ಟುಕೊಟ್ಟದ್ದು ಆತನಿಗೆ ಗೊತ್ತಿದೆ. ಅದ್ರ ಬಗ್ಗೆ ನಾವು ಹೆಚ್ಚು ವಿಚಾರ ಮಾಡುವುದರ ಅವಶ್ಯಕತೆ ಇಲ್ಲ ಎಂಬುದನ್ನ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಹೀಗೆ ಕ್ರೈಸ್ತನಾಗುವುದಕ್ಕೆ ಎಂಬಂತಹ ಒಂದು ಪದಪ್ರಯೋಗ ಅಗ್ರಿಪರಾಜನ ಬಾಯಿಯಿಂದ ಬಂತು ಎಂಬುದನ್ನ ಈ ಭಾಗ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ಪೌಲನು ಸಹ ಒಂದು ಮಾತು ಹೇಳ್ಬಿಟ್ಟ. ಏನಂತ ಹೇಳಿ, ಅಲ್ಪ ಪ್ರಯತ್ನದಿಂದಾಗ್ಲಿ ಅಧಿಕ ಪ್ರಯತ್ನದಿಂದಾಗ್ಲಿ ನೀನು ಮಾತ್ರವಲ್ಲದೆ ಈ ಹೊತ್ತು ನನ್ನ ಮಾತುಗಳನ್ನ ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನ ಪ್ರಾರ್ಥಿಸುತ್ತೇನೆ ಅಂದನು. ನೋಡ್ರಿ, ಎಂಥ ಒಂದು ಧೈರ್ಯ ಪೌಲನಿಗೆ ಇಲ್ಲಿ ನಮಗೆ ಕಂಡು ಬರ್ತದೆ. ಹೌ ಬೋಲ್ಡ್ ಹಿ ಈಸ್. ಅರಸನ ಮುಂದೆ ಅವನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಅಲ್ಪ ಪ್ರಯತ್ನ ಅಂತೀರಿ ನೀವು, ಅಲ್ಪ ಪ್ರಯತ್ನನೂ ಅಲ್ಲ, ಅಧಿಕ ಪ್ರಯತ್ನನೂ ಅಲ್ಲ, ಆದ್ರೆ ನೀನು ಮಾತ್ರವಲ್ಲದೆ ಈ ಹೊತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನ ಪ್ರಾರ್ಥಿಸ್ತೇನೆ. 29ನೇ ವಚನದಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ತನ್ನ ಮನಸ್ಸಿನ ಒಂದು ಇಂಗಿತವನ್ನ ಆತಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ತನ್ನ ದೇವರ ಚಿತ್ತ ಏನಾಗಿದೆ, ಎಲ್ಲರೂ ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕೆ ಸೇರಬೇಕು. 1 ತಿಮೋಥಿ 2:12 ನಾವು ಓದ್ತೀವಿ. ಅದನ್ನೇ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಕೇಳಿದಂತ ಪ್ರತಿಯೊಬ್ಬರೂ ರಕ್ಷಣೆ ಹೊಂದಬೇಕು ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ ಎಂಬುದನ್ನ ಪೌಲ ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾನೆ. ಎಲ್ಲರೂ ಕ್ರೈಸ್ತರಾಗಬೇಕು ಅಂತ ಹೇಳಿ ಅವನು ಇಲ್ಲಿ ಹೇಳುವುದರ ತಾತ್ಪರ್ಯ ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಪೌಲನ ಒಂದೇ ಒಂದು ಗುರಿ ಏನಿತ್ತಂದ್ರೆ, ಜನ ಕ್ರೈಸ್ತರಾಗಬೇಕು. ನಿಜ ಕ್ರೈಸ್ತರ ಅಂದ್ರೆ ರಕ್ಷಿಸಲ್ಪಡ್ಬೇಕು, ನಿಜ ವಿಶ್ವಾಸ ಇಟ್ಟಂತಹ ವಿಶ್ವಾಸಿಗಳಾಗ್ಬೇಕು ಎಂಬುದು ಪೌಲನ ಒಂದು ಉದ್ದೇಶ, ಧ್ಯೇಯ, ಗುರಿ, ಪ್ರಯತ್ನ, ಪ್ರಾರ್ಥನೆ ಆಗಿತ್ತು ಎಂಬುದನ್ನ ಈ ಭಾಗ ನಮಗೆ ತಿಳಿಸಿಕೊಡ್ತದೆ. ನಾವು ಕೂಡ ಈ ಪ್ರಯತ್ನವನ್ನ ಮುಂದುವರಿಸೋಣ. ಹಿಂಸೆಗಳು ಬರ್ತವೆ, ಜನ ಬಂದು ನಮಗೆ ತೊಂದರೆ ಕೊಡ್ತಾರೆ, ನಮಗೆ ಬಹಳಷ್ಟು ಅಸಮಾಧಾನ ಆಗ್ತದೆ, ನಮಗೆ ಬಹಳಷ್ಟು ಅಂಜಿಕೆ ಉಂಟಾಗ್ತದೆ. ಲೆಟ್ಸ್ ಲೀವ್ ದಟ್. ನಮ್ ಕೂಡ ಯಾರಿದ್ದಾರೆ? ಯೇಸು ಸ್ವಾಮಿಯವರಿದ್ದಾರೆ. ಪೌಲ ಅದನ್ನೇ ಹೇಳ್ತಾನೆ 8ನೇ ಅಧ್ಯಾಯ 29ನೇ ವಚನ ರೋಮಾಪುರದವರಿಗೆ ಬರೋ ಪತ್ರದಲ್ಲಿ ಅದನ್ನು ಹೇಳ್ತಾನೆ. ಏನಂತ ಹೇಳಿ,
ಇಫ್ ಗಾಡ್ ಇಸ್ ಫಾರ್ ಅಸ್ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್. ದೇವರು ನಮ್ಗೆ ಕೂಡಿದ್ರೆ ನಮ್ಮನ್ನು ಎದುರಿಸುವವರು ಯಾರು ಎಂಬ ಅದ್ಭುತವಾದಂತಹ ಒಂದು ಉದ್ಗಾರವನ್ನ ಪೌಲನು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾನೆ. ದೇವರು ನಮ್ಮೊಂದಿಗಿದ್ರೆ ನಮ್ಮನ್ನು ಎದುರಿಸುವವರು ಯಾರು ಇಲ್ಲ ಎಂಬುದಾಗಿ ಅದರ ಅರ್ಥ. ಹೀಗೆ ನಾವು ಕ್ರೈಸ್ತರಾಗಬೇಕು ಜನ ಎಂಬಂತಹ ಒಂದು ಗುರಿ ನಮ್ಮದಿರುವಾಗ ಅದನ್ನ ನಾವು ಮುಟ್ಲಿಕ್ಕೆ ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡೋಣ. ಅದಕ್ಕೆ ಬಹಳಷ್ಟು ನಾವು ಪ್ರಯತ್ನ ಮಾಡಬೇಕಾದ ಅವಶ್ಯಕತೆಯೂ ಸಹ ಉಂಟು ಎಂಬುದನ್ನ ಈ ಭಾಗ ನಮಗೆ ತಿಳಿಸಿಕೊಡ್ತದೆ. ಕೊನೆಯದಾಗಿ ಕ್ರೈಸ್ತರೆಂಬಂತಹ ಪದ ಪ್ರಯೋಗ ಅದು ಮೂರನೇದಾಗಿ ಎಲ್ಲಿ ಬರ್ತದೆ ಅಂತಂದ್ರೆ ಮೊದಲನೇ ಪೇತ್ರ 4ನೇ ಅಧ್ಯಾಯ 16ನೇ ವಚನದಲ್ಲಿ ಬರ್ತದೆ. ಇಲ್ಲಿ ಅದು ಒಂದು ಬರುವಂತಹ ಒಂದು ಸನ್ನಿವೇಶ ಮಾತ್ರ ಸ್ವಲ್ಪ ಬೇರೆನೇ ಇದೆ. ನೀವು ಅದನ್ನ ಓದಿದ್ರೆ ಇನ್ನೂ ಹೆಚ್ಚಾದಂತಹ ಒಂದು ಹೆಚ್ಚಾದಂತಹ ಒಂದು ಕನ್ವಿನ್ಸಿಂಗ್ ಆಗಿ ನಿಮಗೆ ಕನ್ವಿನ್ಸ್ ಆಗ್ತದೆ ಎಂಬುದಾಗಿ ಈ ಭಾಗದಿಂದ ನಾನು ನಿಮಗೆ ಹೇಳಿಕೆ ಪ್ರಯತ್ನ ಮಾಡ್ತೀನಿ. ಓದೋಣ ಅದನ್ನ. ಮೊದಲೇ ಪೇತ್ರ 4ನೇ ಅಧ್ಯಾಯ ಬರ್ತಕ್ಕಂತ 16ನೇ ವಚನದಲ್ಲಿ ಈ ಭಾಗ, ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸಲಿ. ನೋಡ್ರಿ, ಎಂಥ ಉತ್ಕೃಷ್ಟವಾದಂತಹ ಒಂದು ಮಾತು ಇಲ್ಲಿ ನಮಗೆ ಹೇಳಲ್ಪಟ್ಟಿದೆ. ಏನ್ ಹೇಳ್ತಾನೆ ಪೇತ್ರನು? ಆದರೆ ಕ್ರೈಸ್ತನಾಗಿ, ಥರ್ಡ್ ಟೈಮ್. ಮೊದಲೇದು ನಾವು ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದಲ್ಲಿ ನೋಡಿದ್ವು, ಆಮೇಲೆ ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯದಲ್ಲಿ ನೋಡಿದ್ವು. ಈಗ ಮೊದಲೇ ಪೇತ್ರ 4ನೇ ಅಧ್ಯಾಯ 16ನೇ ವಚನದಲ್ಲಿ ಅದನ್ನ ನೋಡ್ತಾ ಇದ್ದೀವಿ. ಥರ್ಡ್ ಟೈಮ್ ಅಂಡ್ ದ ಲಾಸ್ಟ್ ಟೈಮ್. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ, ನೋಡ್ರಿ ಏನಾಗ್ತದೆ ಇಲ್ಲಿ ಗಮನಿಸ್ರಿ, ಏನಂತ ಹೇಳ್ತದೆ? ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅಂದ್ರೆ ಬಾಧೆ ಬರಬಹುದು ಅಂತ ಅದರ ಅರ್ಥ. ಸೊ ಲೆಟ್ಸ್ ನಾಟ್, ನಾವು ಯಾವಾಗ ನಮ್ ಬಾಧೆ ಬರುದಿಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಬಾಧೆ ಪಟ್ಟರೆ ಅಂದ್ರೆ ಬಾಧೆ ಬರಬಹುದು ಎಂಬುದಾಗಿ ಪೇತ್ರನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸಿದ್ಧರಾಗಿರ್ಬೇಕು. ವಿ ಶುಡ್ ಬಿ ರೆಡಿ ಟು ಅಕ್ಸೆಪ್ಟ್ ಇಟ್. ಯಾವ ರೀತಿಯಾಗಿ ಯೋಬ ಹೇಳ್ದ ಏನಂತೇಳಿ, ನಮಗೆ ಎಲ್ಲಾ ದೇವರು ಕೊಡ್ತಾನೆ, ಆದ್ರೆ ಎಷ್ಟೋ ಸಲ ನಮ್ಗೆ ಕಷ್ಟಗಳು ಬರುವಾಗ ನಾವು ದೇವರನ್ನ ಯಾಕೆ ನಿಂದಿಸ್ಬೇಕು ಎಂಬುದಾಗಿ ಅವನು ಹೇಳುವುದನ್ನ ನೋಡುವಾಗ ಎಷ್ಟು ಒಳ್ಳೆಯ ಒಂದು ಯೋಚನೆ ಯೋಬಂದಾಗಿತ್ತು. ಅದೇ ರೀತಿಯಾಗಿ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ತನ್ನ ಒಬ್ಬನೇ ಒಬ್ಬ ಮಗನನ್ನು ನಮಗಾಗಿ ಕಳಿಸಿದ್ದಾನೆ, ಪವಿತ್ರಾತ್ಮನ ನಮಗೆ ಸಂಸ್ಕಾರವಾಗಿ ಕೊಟ್ಟಿದ್ದಾನೆ, ನಡೆಸುವುದಕ್ಕಾಗಿ ಕೊಟ್ಟಿದ್ದಾನೆ, ಪರಲೋಕ ರಾಜ್ಯದ ಎಲ್ಲಾ ವರಗಳನ್ನ ಸ್ವರಗಳನ್ನ ನಮಗೆ ಕೊಟ್ಟಿದ್ದಾನೆ. ಎಲ್ಲಾ ವಿಷಯಗಳನ್ನ ದೇವರು ಕೊಟ್ಟಿರುವಾಗ ನಮಗೆ ಬಾಧೆಗಳು ಬಂದ್ರೆ ನಾವು ಹಿಂಜರಿಯಬೇಕಾ, ನಾವು ಹಿಂದೆ ಹೋಗ್ಬೇಕಾ ಎಂಬುದನ್ನ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ. ಅಲ್ಲಿ ಹೇಳ್ತಾನೆ, ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ. ನಾಚಿಕೆ ಪಡುವಂಗಿಲ್ಲ. ಬಾಧೆ ಬರ್ತದೆ, ಬರ್ಲಿ, ಲೆಟ್ ಇಟ್ ಕಮ್. ಹಿಂಸೆ ಬರ್ತದೆ, ಬರ್ಲಿ, ಸಿದ್ಧರಾಗಿರೋಣ. ಪೌಲನು ಹೇಳ್ತಾನೆ ಏನಂತಾರೆ? ಬದುಕಿರುವುದಂದ್ರೆ ಕ್ರಿಸ್ತನೇ, ಸಾಯುವುದಂದ್ರೆ ಲಾಭವೇ. ನೋಡ್ರಿ, ಅವನಲ್ಲಿ ಎಷ್ಟು ಸಿದ್ಧತೆ ಇತ್ತು. he was ready to die for the Lord Jesus Christ. ಯಾಕೆ? ಸತ್ತರೆ ಮರುಕ್ಷಣವೇ, ಅದೇ ಕ್ಷಣದಲ್ಲಿ ಅಂದ್ರೆ ಅದೇ ಕ್ಷಣದಲ್ಲಿ ಆತನು ಪರಲೋಕ ರಾಜ್ಯದಲ್ಲಿ ಯೇಸು ಸ್ವಾಮಿಯವರು ಕೂಡ ಇರ್ತಾನೆ ಎಂಬಂತಹ ಒಂದು ನಿರೀಕ್ಷೆ ಒಂದಾಗಿದ್ದ ಕಾರಣ ಅವನಿಗೆ ಯಾವ ಭಯ ಇರಲಿಲ್ಲ. ಬಾಧೆ ಬರ್ತದೆ, ಬರ್ಲಿ, ಮರಣ ಬರ್ತದೆ, ಮರಲಿ, ಅದರ ಬಗ್ಗೆ ನನಗೆ ಯಾವ ಚಿಂತೆ ಇಲ್ಲ. ಅವನು ಹೇಳ್ತಾನೆ, ಬದುಕಿರುವುದಂದ್ರೆ ಕ್ರಿಸ್ತನಿಗಾಗಿ, ಸಾಯುವುದಂದ್ರೆ ಲಾಭವೇ, ಯಾಕಂದ್ರೆ ಆತನೊಂದಿಗೆ ನಾನು ಇದ್ದು ಬಿಡ್ತೇನೆ ಸದಾಕಾಲಕ್ಕೂ ಎಂಬುದಾಗಿ ಅವನ ನಿರೀಕ್ಷೆ ಆದ ಕಾರಣ ಎಂಥ ಒಂದು ಅದ್ಭುತ ಮಾತನ್ನ ಅವನು ಹೇಳ್ತಾ ಇದ್ದಾನೆ. ಹೀಗಿರುವಾಗ ಕ್ರೈಸ್ತನಾಗಿ ಬಾಳಬೇಕಾದ್ರೆ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡಬಾರದು ಎಂಬುದಾಗಿ ಮೊದಲೇ ಒಂದು ವಿಚಾರ ಹೇಳ್ತಾನೆ. ಎರಡನೇದಾಗಿ, ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸಲಿ. ನೋಡ್ರಿ, ಮತ್ತೊಂದು ವಿಚಾರ ಇಲ್ಲಿ ಹೇಳ್ತಾನೆ. ಏನಂತೇಳಿ? ಆ ಹೆಸರಿನಿಂದಲೇ ಏನಂತೇಳಿ? ಕ್ರೈಸ್ತರು, ಕ್ರಿಸ್ತನವರು, ಕ್ರಿಸ್ತನಿಗೆ ಸಂಬಂಧಿಸಿದವರು, ಕ್ರಿಸ್ತನಲ್ಲಿದ್ದಂಥವರು ಎಂಬ ಹೆಸರಿನಿಂದಲೇ ದೇವರಿಗೆ ಘನತೆಯನ್ನ ತೆಗೆದುಕೊಂಡು ಬರಲಿ, ದೇವರಿಗೆ ಗೌರವವನ್ನು ತೆಗೆದುಕೊಂಡು ಬರಲಿ.
ದೇವರಿಗೆ ಮಾನವನ್ನ ಸಲ್ಲಿಸ್ರಿ ಎಂಬುದಾಗಿ ಇಲ್ಲಿ ಪೇತ್ರನು ಅಲ್ಲಿ ತೊಂದರೆ ಪಡತಕ್ಕ ಹಿಂಸೆಯಲ್ಲಿರ್ತಕ್ಕಂತಹ ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ಹೇಳ್ತಾ ಇದ್ದಾರೆ. ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮಗೆ ಈ ಎಲ್ಲಾ ವಿಷಯಗಳನ್ನ ಸ್ಪಷ್ಟೀಕರಿಸ್ತಾ ಇದೆ. ಹೀಗಿರುವಾಗ ಯೇಸು ಸ್ವಾಮಿಯವರು ಹೇಳಿದಂತಹ ಒಂದು ಮಾತು ನಮಗೆ ನೆನಪಾಗ್ತದೆ. ನಾವು ಪರಲೋಕ ಪ್ರಸಂಗದ ಬಗ್ಗೆ ನೋಡಿದ್ದೆವು. ಏನಂತ ಹೇಳಿ 5ನೇ ಅಧ್ಯಾಯ 11ನೇ ವಚನದಲ್ಲಿ ಅವರು ಒಂದು ಮಾತು ಹೇಳಿದ್ರು. ಏನಂತ ಹೇಳಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ನಿಂದಿಸಿ ಹಿಂಸೆ ಪಡಿಸಿದರೆ ನೀವು ಸಂತೋಷ ಪಡ್ರಿ, ಉಲ್ಲಾಸಿಸಿರಿ, ನೀವು ಧನ್ಯರು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದಂತಹ ಮಾತು ನಮಗ ನೆನಪಾಗ್ತದೆ. ಆದ ಕಾರಣ ಬಾಧೆಗಳು, ಹಿಂಸೆಗಳು ಇವು ಹೊರತಾಗಿಲ್ಲ. ಕ್ರಿಸ್ತಿಯ ಜೀವನದಲ್ಲಿ ಇವು ನಮ್ಮ ಅಲ್ಲ ಅಂತ ಹೇಳಿಕ್ ಬರುದಿಲ್ಲ. ದೇ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಕ್ರಿಶ್ಚಿಯನ್ ಲೈಫ್. ನಮ್ಮ ಕ್ರಿಸ್ತಿಯ ಜೀವನದ ಒಂದು ಭಾಗ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಬರ್ಲಿಲ್ಲ, ದೇವ್ರ ನಾಮಕ್ಕೆ ಸ್ತೋತ್ರ. ಬಂದು ಎದುರಿಸಲಿಕ್ಕೆ ಸಿದ್ಧರಾಗಿರ್ಬೇಕು. ನಮ್ಮ ನಂಬಿಕೆ ಸ್ಥಿರವಾಗಿರ್ಬೇಕಾದದ್ರ ಅವಶ್ಯಕತೆ ಇದೆ. ಯಾವಾಗ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿರ್ತೇವೆ, ಅವಾಗ ಏನು ಎದುರಿಸಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ. ಸ್ಟೆಫನನ ವಿಷಯವಾಗಿ ನಾವು ನೋಡ್ತೇವೆ. ಏನಂತ ಹೇಳಿ, ಕಲ್ಲುಗಿಸ್ಕೊಂಡು ಸಾಯುವುದಕ್ಕೂ ಸಿದ್ಧನಾಗಿದ್ದ. ಸಾಯುವಾಗ ಆತನ ಎಲ್ಲಿ ನೋಡ್ತಾನೆ? ಪರಲೋಕದಲ್ಲಿ ನೋಡ್ತಾನೆ. ಯೇಸು ಸ್ವಾಮಿಯವರು ಎದ್ದು ನಿಂತಿದ್ದಾರೆ. ಈಸ್ ವೆಲ್ಕಮಿಂಗ್ ಸ್ಟೆಫನ್. ಆ ಸ್ಟೆಫನ್ ಅವರು ಎದ್ದು ನಿಂತು ಅವನನ್ನ ಸ್ವಾಗತಿಸ್ತಾ ಇದ್ದಾರೆ. ಮಗನೇ, ನನ್ನ ಸಲುವಾಗಿ ನಿನ್ನ ನೀನು ಪ್ರಾಣ ಕೊಡ್ತಾ ಇದೀಯ ಅಂದ್ರೆ ಸಾಯ್ತಾ ಇದೀಯಾ ಕಲ್ಲುಗಿಸ್ಕೊಂಡು, ನಾನು ನಿನ್ನನ್ನ ಸ್ವೀಕರಿಸಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ ಆ ಪರಲೋಕ ರಾಜ್ಯದಲ್ಲಿ ಆ ದೃಶ್ಯವನ್ನ ಸ್ಟೆಫನನು ಅಲ್ಲಿ ನೋಡುವುದನ್ನ ನಾವಲ್ಲಿ ಕಂಡುಕೊಳ್ತೇವೆ. ಎಂಥ ಅದ್ಭುತ ವಿಷಯಗಳು ನಮ್ಗಾಗಿ ಕಾದಿವೆ. ಆದ ಕಾರಣ ಹಿಂಸೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಅವಮಾನ ಆಗ್ತದೆ. ಅವುಗಳಿಗಾಗಿ ನಾವು ಭಯಪಡುವುದರ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಅವರು ಆಗ್ಲೇ ಹೇಳಿಬಿಟ್ಟಿದ್ದಾರೆ. ಏನಂತ ಹೇಳಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿದ್ರೂ ಕೂಡ ನೀವು ಧನ್ಯರು, ಸಂತೋಷ ಪಡ್ರಿ, ಉಲ್ಲಾಸಿಸ್ರಿ, ಯಾಕಂದ್ರೆ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂಬಂತಹ ಮಾತನ್ನ ಯೇಸು ಸ್ವಾಮಿಯವರು ಹೇಳಿದ್ದನ್ನ ನೀವು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ಓದ್ರಿ. ಅದ್ಭುತವಾದಂತಹ ಮಾತುಗಳು ನಮ್ಮೆಲ್ಲರಿಗಾಗಿ ಬರೆಯಲ್ಪಟ್ಟಿವೆ. ಕ್ರಿಸ್ತಿಯ ಜೀವನ ಅಂತ ಅಂದ್ರೆ ಇಟ್ಸ್ ನಾಟ್ ಎ ಬೆಡ್ ಆಫ್ ರೋಸಸ್. ಅದೊಂದು ಹೂವಿನ ಹಾಸಿಗೆ ಅಲ್ಲ, ಆದ್ರೆ ಅದು ಮುಳ್ಳಿನ ಹಾಸಿಗೆಯೂ ಸಹ ಎಷ್ಟೋ ಸಲ ಆಗಿರ್ತದೆ ಎಂಬುದನ್ನು ನಾವು ಮರಿಬಾರ್ದು. ವಿ ಶುಡ್ ನೆವರ್ ಫರ್ಗೆಟ್ ದಟ್. ಎಲ್ಲ ನಮ್ಗೆ ಒಳ್ಳೇದಾಗ್ತದೆ. ಪ್ರಾಸ್ಪರಿಟಿ, ಸಮೃದ್ಧಿ. ನನಗೆ ಅದು ಬೇಕು, ನನಗೆ ಇದು ಬೇಕು, ಯೇಸು ಸ್ವಾಮಿ ನನಗೆ ಅದನ್ನ ಕೊಡ್ತಾರೆ, ಇದನ್ನ ಕೊಡ್ತಾರೆ. ಇದೇ ಒಂದು ಕನಸಿನಲ್ಲಿ ನೀವು ಇರಬೇಡ್ರಿ. ನಾನು ಇರುವುದಿಲ್ಲ. ನಾವೆಲ್ಲರೂ ಏನೇ ಬರ್ಲಿ ಅದನ್ನು ಎದುರಿಸಲಿಕ್ಕೆ ಸಿದ್ಧರಾಗಿರೋಣ. ಯಾರೇ ಬರ್ಲಿ, ಯೇಸು ಸ್ವಾಮಿ ನಮ್ ಕೂಡಿರುವಾಗ ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂತ ಆ ಮಾತನ್ನ ಯಾವಾಗ್ಲೂ ನಾವು ನಮ್ಮ ನೆನಪಿನಲ್ಲಿ ಇಟ್ಕೊಂಡಿರೋಣ. ಆಗ ನಮಗೆ ಯಾವ ಒಂದು ಹಿಂಜರಿಯುವಿಕೆಗೆ ಯಾವುದೇ ಅವಕಾಶ ಇರುವುದಿಲ್ಲ. ಈ ದಿವಸಗಳಲ್ಲಿ ನಾವು ಜಗತ್ತಿನಲ್ಲಿ 2 ಬಿಲಿಯನ್ ಜನರು ಇದ್ದಾರೆ ಅಂತ ಹೇಳಿ ನಾವು ಕ್ರೈಸ್ತರಿದ್ದಾರೆ ಎಂಬಂತ ಒಂದು ಅಂಕಿ ಸಂಖ್ಯೆಗಳು ನಮಗೆ ತಿಳಿಸ್ಕೊಡ್ತವೆ. 2 ಬಿಲಿಯನ್ ಅಂದ್ರೆ 2,000 ಮಿಲಿಯ ಅಂದ್ರೆ 20,000 ಲಕ್ಷ ಗಟ್ಟಲೆ ಜನರು ಕ್ರೈಸ್ತರು ಇದ್ದಾರೆ. ಆದ್ರೆ ಅದರಲ್ಲಿ ನಿಜ ಕ್ರೈಸ್ತರು ಎಷ್ಟು ಗೊತ್ತಿಲ್ಲ. ನಿಜ ಕ್ರೈಸ್ತರು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರನ್ನ ನಂಬಿ ರಕ್ಷಣೆ ಹೊಂದಿ ನಿತ್ಯ ಜೀವನ ಪಡೆದುಕೊಂಡು ಕ್ರಿಸ್ತನಿಗಾಗಿ ಜೀವಿಸುವಂತಹ ಜನರು ಎಷ್ಟಿದ್ದಾರೆ ಗೊತ್ತಿಲ್ಲ. ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಎಂಬುದನ್ನ ತಿಳ್ಕೊಳ್ಳೋದು. ಇನ್ನೂ ನಾವು ಒಂದ್ ವೇಳೆ ನಿಜ ಕ್ರೈಸ್ತರಾಗದೆ ಹೋಗಿದ್ದರೆ ಮೊದಲು ನಾವು ನಿಜ ಕ್ರೈಸ್ತರಾಗಬೇಕಾದದ್ರ ಅವಶ್ಯಕತೆ ಇದೆ. ಇದೇ ಒಂದು ಪ್ರಸನ್ನತೆಯ ಕಾಲ, ಇದೇ ಒಂದು ರಕ್ಷಣೆಯ ದಿವಸ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಸ್ಪಷ್ಟವಾಗಿ ಓದ್ತೀವಿ. ಹೀಗಿರುವಾಗ ಯಾರೋ ಇನ್ನೂ ಯೇಸು ಸ್ವಾಮಿಯವರನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೆ ಇದ್ದರೆ ಈ ಹೊತ್ತೇ ನೀವು ಮಾಡ್ರಿ. ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ರಿ. ಕರ್ತನಾದ ಯೇಸು ಕ್ರಿಸ್ತರು ನನಗೋಸ್ಕರವಾಗಿ ಆ ಶಿಲುಬೆ ಮರಣವನ್ನ ಅನುಭವಿಸಿದ್ರು, ತಮ್ಮ ರಕ್ತ ಸುರಿಸಿದ್ರು, ನನ್ನ ಪಾಪಗಳ ಶಿಕ್ಷೆಯನ್ನು ಹೊತ್ತು ತೀರಿಸಿದ್ರು. ಆದ ಕಾರಣ ನನಗೆ ಆ ಶಿಕ್ಷೆ ಈಗ ಬರುವುದಿಲ್ಲ. ನಾನು ಈಗ ಅವರಿಂದ ಪಾಪ ಕ್ಷಮಾಪಣೆಯನ್ನು ಹೊಂದಿ
ನಾನು ದೇವರ ಮಗನಾಗಿದ್ದೇನೆ ಮತ್ತು ನಿತ್ಯ ಜೀವಕ್ಕೆ ನಾನು ಬಾಧ್ಯನಾಗಿದ್ದೇನೆ, ಸತ್ತ ಮೇಲೆ ನಾನು ದೇವರ ಬಳಿಗೆ ಹೋಗ್ತೇನೆ ಎಂಬಂತಹ ನಿರೀಕ್ಷೆಯನ್ನ ಹೊಂದಿ ಬಾಳುವಂತಹ ವ್ಯಕ್ತಿಗಳಾಗಿರ್ಬೇಕಾದದ್ದು ಎಲ್ಲಕ್ಕಿಂತಲೂ ದೊಡ್ಡದು. ಅದನ್ನ ನಾವು ಮಾಡೋಣ. ಎಲ್ಲರೂ ಮಾಡಿದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾಡದೇ ಇದ್ದವರಿಗಾಗಿ ನಾನು ಹೇಳ್ತಾ ಇದ್ದೇನೆ. ಮತ್ತು ನಮ್ಮ ಜೀವನದಲ್ಲಿ ಏನೇ ಬರಲಿ ನಾವು ಹಿಂಜರಿಯುವುದು ಬೇಡ, ಧೈರ್ಯಗೊಂದುವುದು ಬೇಡ. ಯೇಸು ಸ್ವಾಮಿ ಅವರು ಹೇಳಿದ್ದಾರೆ ಏನಂತ ಹೇಳಿ, ಲೆಟ್ ನಾಟ್ ಯುವರ್ ಹಾರ್ಟ್ಸ್ ಬಿ ಟ್ರಬಲ್ಡ್ ಎಂಬುದಾಗಿ ಹೇಳ್ತಾರೆ. ಅದನ್ನ ನಾನು ಓದ್ತೇನೆ. ಯೋಹಾನ ಸುವಾರ್ತೆಯಲ್ಲಿ ಬರ್ತದೆ 14ನೇ ಅಧ್ಯಾಯದಲ್ಲಿ. ಅಲ್ಲಿ ಯೇಸು ಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಏನಂತ ಹೇಳಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ನನ್ನನ್ನು ನಂಬಿರಿ. ಅದರ ಅರ್ಥ ನನ್ನನ್ನು ದೇವರಂತ ಹೇಳಿ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಎಷ್ಟು ಅದ್ಭುತವಾದಂತಹ ಮಾತು. ಯೇಸು ಸ್ವಾಮಿಯವರ ಮನಸ್ಸು ಹೇಗಿತ್ತು, ಯೇಸು ಸ್ವಾಮಿಯವರ ಮಾತುಗಳು ಎಷ್ಟು ಅದ್ಭುತವಾಗಿವೆ. ನಮಗೋಸ್ಕರವಾಗಿ ಅವ್ರು ಹೇಳ್ತಾ ಇದ್ದಾರೆ ಏನಂತೇಳಿ, ನಾನು ಎಲ್ಲಿದ್ದೇನೆ ಅಲ್ಲಿ ನೀವು ಸಹ ಇರಬೇಕು. ಹೀಗೆ ಎಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ದೇವರ ವಾಕ್ಯ ನಮಗೆ ಇಟ್ಟಿರುವಾಗ ನಾವು ಹಿಂಜರಿಯುವುದು ಬೇಡ. ನಾವು ಕ್ರಿಸ್ತನವರು 3 ಸಂದರ್ಭಗಳನ್ನ ನಾವು ನೋಡಿದ್ವಿ. ಅಲ್ಲಿ ಮೊದಲನೇದಾಗಿ ನಾವು ನೋಡಿದ್ವಿ ಏನಂತೇಳಿ, ಅಂತ್ಯೋಕ್ಯದಲ್ಲಿ ಕ್ರಿಸ್ತನನ್ನ ನಂಬಿದಂತಹ ಕ್ರೈಸ್ತರಿಗೆ ವಿಶ್ವಾಸಿಗಳಿಗೆ ಕ್ರೈಸ್ತರೆಂಬಂತ ಹೆಸರು ಬಂತು. ಅಗ್ರಿಪರಾಜನು ಪೌಲನ ಒಂದು ಸಾಕ್ಷಿಯನ್ನು ಕೇಳಿದಾಗ ಹೇಳ್ತಾನೆ, ಅಲ್ಪ ಪ್ರಯತ್ನದಿಂದ ಕ್ರೈಸ್ತನನ್ನಾಗಿ ಮಾಡುವುದಕ್ಕೆ ಪ್ರಯತ್ನಿಸುತ್ತೀಯಾ ಎಂಬುದಾಗಿ ಅನ್ಯ ಅರಸನು ಹೇಳಿದಂತಹ ಮಾತು ಎಷ್ಟು ಅದ್ಭುತ. 3ನೇದಾಗಿ ಪೇತ್ರನು ಹೇಳ್ತಾನೆ ಏನಂತ ಹೇಳಿ, ಬಾಧೆಗಳು ಬರ್ತವೆ, ಆದ್ರೆ ಹಿಂಜರಿಯಬೇಡ್ರಿ, ನಾಚಿಕೆ ಪಡಬೇಡ್ರಿ, ಅವುಗಳನ್ನ ಎದುರಿಸುವುದಕ್ಕಾಗಿ ಸಿದ್ಧವಾಗಿದ್ದು ಅವುಗಳ ಮೂಲಕವಾಗಿ ದೇವರಿಗೆ ಮಹಿಮೆಯನ್ನ ತೆಗೆದುಕೊಂಡು ಬರ್ರಿ ಎಂಬುದಾಗಿ ಪೇತ್ರನ ಮೊದಲನೇ ಪತ್ರ 4ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೀವಿ. ಹೀಗೆ ಅದ್ಭುತವಾದಂತಹ ಕ್ರೈಸ್ತರು ಎಂಬಂತಹ ಒಂದು ಹೆಸರು ನಮಗೆ ಕೊಡಲ್ಪಟ್ಟಿರುವಾಗ ಅದರ ಹಿಂದೆ ಇರತಕ್ಕಂತಹ ಅರ್ಥ, ಮಹತ್ವ, ಗೂಢಾರ್ಥಗಳನ್ನ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸುತ್ತಾರೆ. ಆದ ಕಾರಣ ದೊಡ್ಡ ಜವಾಬ್ದಾರಿ ನಮ್ಮ ಮುಂದಿದೆ. ಎಂಥ ಸನ್ನಿವೇಶಗಳು ಬಂದ್ರೂ ಕೂಡ ನಾವು ಹೆದರದೆ ಧೈರ್ಯದಿಂದ ನಂಬಿಕೆಯಿಂದ ಕರ್ತನ ಸಹಾಯದಿಂದ ನಾವು ಜೀವಿಸೋಣ. ಆತನಿಗಾಗಿ ದೃಢ ಚಿತ್ತದಿಂದ ನಾವು ಬಾಳೋಣ. ಹೀಗೆ ಮಾಡ್ಲಿಕ್ಕೆ ದೇವರು ತನ್ನ ಸಹಾಯವನ್ನು ಕೊಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.